ಸ್ವರ್ಗ ನರಕಗಳು ಮತ್ತೆಲ್ಲಿ ಇಲ್ಲ. ತನ್ನ ವಾಣಿಯಲ್ಲೇ ಇವೆ ಎಂದು ತಿಳಿದು ಬಿರುನುಡಿಯನ್ನ ಬಿಟ್ಟು ಮೃದು ನುಡಿಯ ಪಿಡಿಯುವ ಶರಣಮತಿಯನ್ನೇ ಕರುಣಿಸಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ. ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವಂಥ ನಮ್ಮೆಲ್ಲರ ಜೀವದಾತವೂ ಆಗಿರುವ ಸಂಗೀತ ಸಾಗರ ನೆನೆಸಿಕೊಂಡು ಗಾನ ಕಳಾ ನಿಧಿಯಾಗಿರುವ ಪಂಚಾಕ್ಷರ ಅಜ್ಜನ ಪವಿತ್ರವಾಗಿರುವಂಥ ಲೀಲಾಂತರ್ಗತವಾಗಿರುವಂಥ ಜೀವನದ ಯಶೋಗಾಥೆಯನ್ನ, ಅವರ ಭವ್ಯ ಬದುಕಿನ ಪ್ರತಿಯೊಂದು ನಡೆ ನುಡಿಗಳನ್ನು ನಾವೆಲ್ಲ ಚಿಂತನೆಯ ವರೆಗಲ್ಲಿಗೆ ಹಚ್ಚಿ ಇವತ್ತಿಗೆ 26 ದಿನಗಳಿಗೆ ನಾವೆಲ್ಲ ಬಂದಿದೆ. ಪೂಜ್ಯ ಗುರುಗಳ ಲಿಂಗ ನುಡಿ ಬಹಳ ವಿಶೇಷವಾಗಿರುವಂಥ, ಸ್ವರ್ಗ ನರಕಗಳು ಎಲ್ಲಿದ್ದಾವೆ ಅಂದ್ರೆ ಅವು ನಮ್ಮ ನಾಲಿಗೆಯ ಮೇಲಿದ್ದಾವೆ ಅಂತಾರೆ ಗುರುಗಳು. ಈ ನಾಲಿಗೆಯಿಂದ ಬಿರುನುಡಿಗಳನ್ನ ಆಡಲಾರದನೆ ಮೃದು ನುಡಿಗಳನ್ನ ಆಡುವ ಶರಣ ಬುದ್ಧಿ ಸದಾ ನನಗಿರಲಿ ಅಂತಾರಜ್ಜು. ಯಾಕ್ರಿ ಈ ಮಾತನ್ನ ಗುರುಗಳು ನಮ್ಗೆಲ್ಲ ಹೃದಯ ಮಂದಿರಕ್ಕೆ ಎಚ್ಚರಿಸಿದಾರಂದ್ರೆ, ಪರಮ ಸತ್ಯದ ಅರುವಿನ ಗುರುವಾಗಿ ನಮ್ಮೆಲ್ಲರ ಮನೋಭೂಮಿಕೆಯೊಳಗ ಪುಟ್ಟರಾಜಜ್ಜೋರು ಹಿಂಗ್ ಬಿತ್ತರಿಸಿದರು. ಬಿರುನುಡಿಗಳನ್ನ ಆಡೋದ್ರಿಂದ, ನಿಂದಾಪರವಾದಂತ ನುಡಿಗಳನ್ನ ಆಡೋದ್ರಿಂದ, ಟೀಕೆಯ ಮಾತುಗಳನ್ನ ಆಡೋದ್ರಿಂದ ನಿನ್ನಲ್ಲಿ ಆ ಮೃಗತ್ವ ಅನ್ನೋದೇ ಬಲಿತದೆ ಹೊರತು ಶರಣತ್ವ ಅನ್ನೋದು ಬರೋದಿಲ್ಲ ಅನ್ನೋದು ವಚನದ ವ್ಯಾಖ್ಯಾನ. ಹಾಗೆಯೇ ಚಿಲಕವಾಡಿಯ ಮಹಾರಾಜರಾಗಿರುವಂತವರು ಒಂದು ಕ್ಷಣ ನಿನ್ನ ಗಂಡನಿಗೆ ಬಿಸಿಯಾದ ಅನ್ನ ನನ್ನ ಗಂಡನಿಗೆ ಹಳಸಿದನ್ನನು ಅಂತ ತಿಳ್ಕೊಂಡು ಜಂಗಮನಿಗೆ ಮಾಡಿದ ಅಪಮಾನವನ್ನು ತಾಳಲಾರದನೆ ಅವತ್ತಿನ ದಿನಮಾನದಲ್ಲಿ 15,000 ಕೋಟಿ ಆಸ್ತಿ ಉಳ್ಳಂತ ಚಿಲಕವಾಡಿ ಮಹಾರಾಜರು, ನಿಜಗುಣ ಮಹಾರಾಜರು ಅಂದೇ ಅರಮನೆಯೊಳಗ ಅರಗಲಿಗೆ ನಿಲ್ಲಲಾರದನೆ ಶಂಭುಲಿಂಗನ ಬೆಟ್ಟದಿ ತಪವ ಮಾಡಿ ಸೆಟ್ ಶಾಸ್ತ್ರಗಳನ್ನು ನೀಡಿದಂಥವರು ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಆ ಒಂದು ಶಂಭುಲಿಂಗನ ಬೆಟ್ಟದಲ್ಲಿ 12 ವರ್ಷಗಳ ತಪವ ಮಾಡಿದವರು ಯಳಂದೂರ ಬಸವಲಿಂಗ ಶ್ರೀಗಳು. ಆ 12 ವರ್ಷ ತಪಸ್ಸು ಮಾಡುವ ಗುರುವಿನ ಸೇವೆಯನ್ನು ಮಾಡಿದವರು ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು. ಆ ನಿಜಗುಣ ಮಹಾಶಿವಯೋಗಿಗಳವರು ಒಂದು ಮಾತುಗಳನ್ನು ನಮಗೆ ಬರೀತಾರೆ. ನಿನಗೆ ದೇವರು ಒಲಿಬೇಕಾದ್ರೆ ಏನ್ ಮಾಡ್ಬೇಕಪ್ಪ? ಎಂತೊಲಿವನೋ ನಿನಗಿನ್ನೆಂತೊಲಿವನು, ಕರ್ಣತ್ರಯ ದೋಷ ಮಿರೆ ಕಂತು ಕಾಲ ಪುರವೈರಿ ಶಂಭುಲಿಂಗ ನಿನಗಿನ್ನೆಂತೊಲಿವನು. ಇಷ್ಟು ಅದ್ಭುತ ಮಾತು. ತ್ರಯ ಇಲ್ಲಿ ಸಂಸ್ಕೃತ ಪದಗಳನ್ನು ಬಳಸ್ತಾರ ಅವರು. ನಾವಂತೀವಿ ನೋಡಿ, ನಮಗೂ ಬಹಳ ತಾಪತ್ರಯ, ತಾಪತ್ರಯ ಯಾವ್ಯಾವ್ರಿ? 3 ತ್ರಯ, 3 ತಾಪ ನಮಗ: ಮನೆ, ಮಡದಿ, ಮಕ್ಕಳು. ಮತ್ತೆ ಇರ್ಲಾರ್ದ ಶಿವಾಯ ನಮ. ಮನೆ, ಮಡದಿ ಮತ್ತು ಮಕ್ಕಳು ಅನ್ನೋದು ತಾಪತ್ರಯರೇ. ಅದನ್ನ ನಿಜಗುಣ ಶಿವಗಳಂತಾರ, ನಿನಗೆ ದೇವರು ಒಲಿಬೇಕಾಗಿತ್ತು ಅಂದ್ರ ಈ 3 ದೋಷಗಳಿಂದ ನೀನು ನಿರ್ದೋಷಿಯಾದೆ ಅಂದ್ರೆ ದೇವರು ನಿನಗ ಒಲಿತಾನಪ್ಪ. ಯಾವ 3 ದೋಷಗಳು? ಒಂದು ವಾಣಿ ದೋಷ, ಇನ್ನೊಂದು ಶಾರೀರಿಕ ದೋಷ, ಮೂರನೆಯದು ಮಾನಸಿಕ ದೋಷ. ಈ ನಾಲಿಗೆ ಚೆನ್ನಾಗಿರಬೇಕು ಅಂತಾರವರು. ವಾಣಿ, ನಾಲಿಗೆ ನಿನ್ನ ಕಾಲಿಗೆ ಬೀಳುವೆ ನಾಲಿಗೆ, ಪರರನ್ನ ದೂಷಿಸಲೆಂದು ಚಾಚಿಕೊಂಡಿರುವೇನೋ ನಾಲಿಗೆ. ನಾಲಿಗೆಗೆ ಮೂಳೆ ಇಲ್ಲ, ಆದರೆ ಅಲ್ಲದ್ದನ್ನ ಮಾತನಾಡಿದರೆ ಮೂಳೆ ಮುರುಸ ತಾಕತ್ತೆ ಅದಕ್ಕೈತಮ್ಮ. ನಾಲಿಗೆಗೆ ಅದೇ. ಅದಕ್ಕೆ ನಮ್ಮನ್ನ ನಾವು ಮೊದಲು ತಿದ್ದುಕೊಳ್ಬೇಕು. ನಮ್ಮ
ಬಾಯಿ ಚೆನ್ನಾಗಿರಬೇಕು ಅನ್ನೋದನ್ನ ನಿಜಗುಣ ಶಿವಗಳು ಹೇಳುವ ತಾತ್ಪರ್ಯ. ವಾಣಿ ಚೆನ್ನಾಗಿರಬೇಕು. ಇನ್ನು ಎರಡನೇದು ಯಾವುದ್ರಿ? ಶಾರೀರಿಕ ದೋಷ. ಈ ಕೈಯಿಂದನೂ ಸಹಿತ ಒಬ್ಬರಿಗೆ ಮಸಿ ಹಚ್ಚುವ ಕೆಲಸವನ್ನ ಮಾಡಬಾರದು. ನೀಚರ ನೆರೆಗಿಂತ ಈಚಲದ ಮರಲೀಸು, ಈಚಲೊಂದಡೆ ಉಪಕಾರಿ ನೀಚ ಈಚಲಿಂ ಕೆಟ್ಟ ಸರ್ವಜ್ಞಾತ್. ಈಚಲದ ಮರ ಕೆಳಗೆ ಕುಂತ್ಕೊಂಡು ನೀರು ಕುಡ್ದಿರಿ ಅಂದ್ರು ಸೆರೆ ಕುಡ್ದಿರಿ ಅಂತಾರ ಮಂದಿ. ಏನ್ರಿ? ನೀಚರಿಗೆ ಹೇಳ್ತಾನೆ ಅಂತ ಅದಂದ್ರೆ ಈಚಲದ ಮರಕ್ಕಿಂತ ಕಠಿಣ ಅಂತದು, ಕಷ್ಟ ಅಂತ. ನೀಚರ ನೆರೆಗಿಂತ ಈಚಲದ ಮರಲೇಸು. ಆ ಮರ ಮತ್ತ ಅಂಗಳ ಕಸಾಗರ ಕೂಡ್ಸಾಕ್ ಬರ್ತದ್ರಿ, ಆ ನೀಚರು ಅದಕ್ಕಿಂತ ಕಡಿ ಅಂತಾರ ಅವರು. ಈಚಲ ಮರ ಒಂದಡೆ ಉಪಕಾರಿ ನೀಚ ಈಚಲಿಂ ಕೆಟ್ಟ, ಅದಕ್ಕಿಂತ ಕೆಟ್ಟ. ಹಾಗಾಗಿ ಈ ಕೈಯಿಂದಾನು ಸಹಿತ ಪಾಪದ ಕೆಲಸವನ್ನ ಮಾಡಬಾರದು. ಒಬ್ಬರ ಮುಖಕ್ಕೆ ಮಸಿ ಹಚ್ಚಬೇಕಾದರೆ ಮೊದಲದು ನಮ್ಮ ಕೈ ಹತ್ತದನ್ನ ಪರಿಜ್ಞಾನ ಇರಬೇಕಷ್ಟೇ. ತಿದ್ದಿಕೊಳ್ಳೋ ನಿಮ್ ಜಗವ ತಿದ್ದುವುದಿರಲಿ, ತಿದ್ದಿಕೆಗೆ ಒಂದು ಮಿತಿ ಉಂಟು. ನಮ್ಮ ತಟ್ಟೆಯೊಳಗ ಕತ್ತಿ ಸತ್ತು ಬಿದ್ದಿರಬೇಕಾದ್ರೆ ಇನ್ನೊಬ್ಬರ ತಟ್ಟಿನೊಳಗ ನೊಣ ಬಿದ್ದೈತಿ ಅಂತ ಹೇಳುವ ಜಾಯಮಾನವನ್ನ ಬಿಟ್ಟಾಗ ಮನುಷ್ಯ ಮಾತ್ರ ದೊಡ್ಡವನಾಗ್ತ ಅನ್ನೋದನ್ನ ನಾವೆಲ್ಲ ನೆನಪಿಟ್ಟುಕೊಂಡು. ಯಾರವ್ರು ಮಾತಾಡೋದು ಅಮ್ಮಮ್ಮ ಗಪ್ ಕುಂದಿರ್ತಾರೆ. ಹಾಗಾಗಿ ಮನುಷ್ಯ ಯಾವಾಗಲೂ ಸಹಿತ ಕೈಯಿಂದನೂ ಸಹಿತ ಪಾಪದ ಕೆಲಸ ಮಾಡಬಾರ್ದು. ಇನ್ನು ಮೂರನೇ ಮಾತಂತಾರ ಅವರು, ಒಬ್ಬರ ಮನಸ್ಸನ್ನ ಯಾವ ಕಾಲಕ್ಕೂ ಸಹಿತ ಒಡಿಬಾರದು. ಕನ್ನಡಿ ಒಡೆದರ 12 ಚೂರ. ಕನ್ನಡಿ ಒಡಿತು ಅಂದ್ರೆ ಮತ್ತದನ್ನ ಜೋಡಿಸ್ಬೋದ್ರಿ, ಆದ್ರ ಒಡೆದು ಕನ್ನಡಿ ಒಳಗ ಮುಖ ನೋಡಬಾರ್ದಂತ, ಒಡೆದು ಹೋದ ಮನಸ್ಸುಗಳ ಜೊತೆ ಕೂಡಬಾರ್ದಂತ. ಏನು ವೇದದಾಗಿಲ್ಲಾರ್ದು ಗಾದ್ಯಾಗೈತಂತ. ಒಬ್ಬರ ಮನಸ್ಸನ್ನ ನಾವು ಒಡೆದು ಎಲ್ಲಿ ಹೋಗಿ ಏನು ಲಗಾಟ್ ಹೊಡೆದು ಏನು ಮಾಡೋದದ? ಮೀಪುರೆ ಪೋಪುರೆ ಪಾಪವೇನದು ಕೆಸರೆ ಮೀಪುರೆ ಮೈಯ ಮಲ ಪೋಪುದ ಪಾಪ ಲೇಪವಾಗಿ ಕುಸರವದ್ದೆ. ಪಾಪ ಅನ್ನೋದು ಮೈ ಹಚ್ಕೊಂಡು ಕೆಸರಲ್ರಿ, ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ. ಯಾರ ಮನಸ್ಸು ನೀವು ಉಂಟು ಮಾಡಿ, ಯಾರ ಮನಸ್ಸಿಗೆ ನೀವು ಬೆಂಕಿ ಹಚ್ಚಿ, ಯಾವನೊಬ್ಬವ ಹಾಸಿಗೆ ತಗೊಂಡು ಕಾಸಿಗೆ ಹೊಂಟಿದ್ನಂತ. ಯಾರೋ ಕೇಳಿದ್ರಂತ, ಹಾಸಿಗೆ ಎಲ್ಲಿಗೆ ಅಂದಂತ. ಹಾಸಿಗೆ ಕಾಸಿಗೆ ಅಂದಂತವ. ಹೇಸಿ ಮನವನ್ನು ತನ್ನಲ್ಲಿಟ್ಟುಕೊಂಡು ಕಾಸಿಗೆ ಹೋದಲ್ಲಿ ಏನೈತಿ? ಕಾಸಿ ಖರ್ಚಾತೆ ವಿನಃ ಮನಸ್ಸು ಶುಚಿ ಆಗ್ಲಿಲ್ಲ. ಹಾಗಾಗಿ ಮನುಷ್ಯ ಯಾವಾಗಲೂ ಸಹಿತ ಮನಸ್ಸು ಒಡೆಯುವಂತ ಕೆಲಸವನ್ನ ಮಾಡಬಾರದು ಅನ್ನೋದು ನಿಜಗುಣ ಶೋಗಿಗಳ ಒಂದು ತತ್ವ. ಅದು ಇವನು ಬಿಟ್ಟೀಪ ಅಂದ್ರೆ ನಿನ್ನ ದೇವರು ಒಲಿತಾನೆ. ಎಂತ್ವಲಿವನೋ ನಿನಗಿನ್ನೆಂತ್ವಲಿವನೋ ಕರ್ಣತ್ರಯ ದೋಷ ಮೇರೆ ಕಂತು ಕಾಲಪುರ ವೈರಿ ಶಂಭುಲಿಂಗ, ನಿನಗಿನ್ನೆಂತ್ವಲಿತನಪ್ಪ. ಅದಕ್ಕೆ ನಾವೆಲ್ಲ ಸ್ವಲ್ಪ ಆಲೋಚನೆ ಮಾಡಿಕೊಳ್ಬೇಕು. ಪೂಜ್ಯ ಪಂಚಾಕ್ಷರಿ ಅಜ್ಜವರು ನಿನ್ನೆನ ದಿವಸ ಎಲ್ಲಿಗೆ ಹೋಗಿದ್ರಪ್ಪ ಅಜ್ಜವರು? ಮೈಸೂರು. ಯಾರಿಗೆ ಪತ್ರ ಬರೆದ್ರು? ಬಾದಾಮಿ ಮಾಮಲೆದಾರನಿ ಪತ್ರ ಬರೀತಾರೆ ಅಜ್ಜವರು. ಇದು ಕುಮಾರೇಶ್ವರ ಕೃಪಾಪೋಷಿತ ಸಂಚಾರಿ ಸಂಗೀತ ಪಾಠಶಾಲೆ ಶಿವಯೋಗ ಮಂದಿರ ಅನ್ನೋದು ವಿಳಾಸದಲ್ಲಿರುವಂತ ಈ ಸಂಸ್ಥೆ, ಇದು ಶಿವಯೋಗ ಮಂದಿರದ ಅಂಗ ಸಂಸ್ಥೆಗೆ ಒಳಪಟ್ಟಿದೆ ಅಂತ ತಿಳ್ಕೊಂಡು ಒಂದು ಪತ್ರ ನೀವು ಕೊಟ್ರಿ ಅಂದ್ರೆ ಮಹಾರಾಜರು ನನಗೆ ಸಹಾಯ ಮಾಡ್ತಾರೆ, ಸಹಕಾರ ಮಾಡ್ತಾರೆ ಅಂತ ನಮ್ರತೆಯಿಂದ ವಿನಯದಿಂದ ಅಜ್ಜೋರು ಅಲ್ಲಿಂದ ಪತ್ರ ಬರೀತಾರೆ. ಈ ಜಗತ್ತಿನೊಳಗ ಒಂದೊಂದು ಸಂದರ್ಭ ಹಿಂಗಿರ್ತವಲ್ಲ, ಬಹಳ ಚಂದ ಸಂದರ್ಭ ನಮ್ಮ ಅವು ಬದುಕಿನೊಳಗ. ನಮ್ಮ ಬದುಕಿನೊಳಗೆ ಅಷ್ಟ ನಡೀತೇವೆ ಅಂತ ತಿಳ್ಕೋಬಾಡ್ರಿ, ಅವು ಮಹಾತ್ಮರ ಬದುಕಿನೊಳಗೂ ಸಹಿತ ಅವು ನಡೀತಾವ ಅನ್ನೋದು ನಾವೆಲ್ಲ ನೆನಪಿಟ್ಟುಕೊಂಡ್ರೆ ಬಿಪಿನೂ ಬರಲ್ಲ, ಸುಗರು ಬರಲ್ಲ. ಅಜ್ಜೋರ್ ಪತ್ರ ಹಾಕಿದ್ರ ಮಾಮಲೆದಾರ ತಡ ಮಾಡಿದ್ರು. ಯಾವುದೇ ವ್ಯಕ್ತಿಯಾಗಲಿ ಬೆಳೀಬೇಕಾದ್ರೆ ಬಳಸಿಕೊಂಡ ಸಮಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಬೇಕು. ನೋಡಿ, 1 ವರ್ಷದ ಮಹತ್ವ ನಮಗೆ ಗೊತ್ತಾಗಬೇಕಾಗಿತ್ತು ಅಂದ್ರೆ ಪರೀಕ್ಷೆಯಲ್ಲಿ ಫೇಲಾದ ವಿದ್ಯಾರ್ಥಿಗಳನ್ನು ಕೇಳಿದ್ರೆ ಗೊತ್ತಾಗತ್ತೆ. ಹೌದ್ರಪ್ಪ, 1 ವರ್ಷ ಫೇಲ್ ಆಗಿಬಿಟ್ಟೆ, ಮತ್ತೆ 1 ವರ್ಷ ರಿಪೀಟ್ ಬರ್ಬೇಕಲ್ಲ. 1 ವರ್ಷದ ಮಹತ್ವ ನಮಗೆ ಗೊತ್ತಾಗಬೇಕಾದ್ರೆ ಫೇಲಾದ ವಿದ್ಯಾರ್ಥಿಗಳನ್ನು ಕೇಳಿದ್ರೆ ಗೊತ್ತಾಗ್ತದೆ.
ಒಂದು ತಿಂಗಳದ ಮಹತ್ವ ನಮಗೆ ಗೊತ್ತಾಗಬೇಕಾದ್ರೆ ಪೂರ್ಣಾವಧಿ ತುಂಬದ ಗರ್ಭವತಿ ತಾಯಿ ಕೇಳಿದ್ರೆ ಗೊತ್ತಾಗ್ತದೆ. ಆ ನೋವ, ಗರ್ಭದ ಭಾರ, ಆ ನಲಿವು ಏನದಲ್ಲ ಆ ತಾಯಿ ಗೊತ್ತಾಗ್ತದೆ. ಒಂದು ದಿನದ ಮಹತ್ವ ನಮಗೆ ಗೊತ್ತಾಗಬೇಕಾದ್ರೆ ನಿತ್ಯಲೂ ಸಹಿತ ಬೆವರು ಸುರಿಸಿ ದುಡಿದು ಉಣ್ಣುವಂತ ಕೂಲಿ ಕಾರ್ಮಿಕರನ್ನ ಕೇಳಿದ್ರೆ ಗೊತ್ತಾಗ್ತದಂದ್ರೆ. ಒಂದು ತಾಸಿನ ಮಹತ್ವ ನಮಗೇನಾದ್ರೂ ಗೊತ್ತಬೇಕಾಗಿತ್ತು ಅಂದ್ರೆ ಗದಿಗಿನ ಪುಣ್ಯದ ಆಲಯದೊಳಗ ಪಂಚಾಕ್ಷರ ಅಜ್ಜನ ಪುರಾಣವನ್ನ ಒಂದು ತಾಸಿನ ಮಹತ್ವ ಏನು ಅನ್ನೋದನ್ನ ಇದು ಗೊತ್ತಾಗ್ಬೇಕಾದ್ರೆ ಅಜ್ಜನ ಪುರಾಣದೊಳಗ ಒಂದು ತಾಸಿನ ಮಹತ್ವ ಗೊತ್ತಾಗ್ತದೆ. ನಾವೆಲ್ಲ ನೆನಪಿಟ್ಟುಕೊಳ್ಬೇಕಾಗ್ತದೆ. ಒಂದು ನಿಮಿಷದ ಮಹತ್ವ ನಮಗೆ ಗೊತ್ತಾಗಬೇಕಾದ್ರೆ ಅಪಘಾತದಿಂದ ಪಾರಾದ್ರನ್ನ ಕೇಳಬೇಕಂತ. ಒಂದು ನಿಮಿಷ ರೀ, ಹಿಂಗ್ ಜಸ್ಟ್ ಪಾಸ್ ಆಗಿಬಿಟ್ಟೇನ್ರಿ ಅಂತ. ಒಂದು ಸೆಕೆಂಡಿನ ಬೆಲೆ ಗೊತ್ತಾಗಬೇಕಾಗಿತ್ತಂದ್ರ ರೈಲಿ ತಪ್ಪಿಸಿಕೊಂಡ ಪ್ರಯಾಣಿಕರನ್ನು ಕೇಳಬೇಕಂತ. ಒಂದು ಮಿಲಿ ಸೆಕೆಂಡಿನ ಬೆಲೆ ಗೊತ್ತಾಗಬೇಕಾಗಿತ್ತಂದ್ರೆ ಒಲಿಂಪಿಕ್ ಆಟದಲ್ಲಿ ಸೋತವ್ರನ್ನ ಕೇಳಬೇಕಂತ. ಬದುಕು ಅಂದ್ರೆ ಸುಂದರವಾಗಿ ಕಟ್ಟಿಕೊಳ್ಬೇಕಾಗಿತ್ತು ಅಂದ್ರೆ ಸಮಯವನ್ನು ಯಾವಾಗಲೂ ಸಹಿತ ಸದುಪಯೋಗ ಮಾಡಿಕೊಳ್ಬೇಕು. ಆ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವಂತ ಪಂಚಾಕ್ಷರಿ ಅಜ್ಜೋರು ಪತ್ರ ಬರೆದ್ರೆ ಮಾಮಲೆದಾರ ಪತ್ರಕ್ಕೆ ಉತ್ತರ ಕೊಡ್ಲಿಲ್ಲ. ಅವರು ಅಲ್ಲಿಂದ ಶಿವಯೋಗ ಮಂದಿರಕ್ಕೆ ಆ ಪತ್ರ ಕಳಿಸಿದ್ರು. ಶಿವಯೋಗ ಮಂದಿರದ ಪತ್ರ ಮಾಮಲೆದಾರನಿಗೆ ಬಂತ್ರಿ. ಮಾಮಲೆದಾರ ಬಹಳ ದರಿದ್ರದನ್ರಿ. ಅವ ದರಿದ್ರನ್ರಿ ಏನ್ರಿ, ಅಜ್ಜೋರು ಅಷ್ಟಾವರಣ ಕೀರ್ತನ ಕಥಾ ಮಾಲಿಕೆಯೊಳಗ ಒಂದು ಕತೆ ಬರೆದಾರ. ತಮ್ಮ ಆಲಸ್ಯಗಳು ಯಾರು ಅನ್ನೋದಕ್ಕೆ ಬರೀತಾರ ಅಜ್ಜೋರು. ಒಮ್ಮೊಮ್ಮೆ ಅದೇನಂತಾರಲ್ಲ, ದರಿದ್ರ ಏಳ್ಗೊಳ್ಳಿಲ್ಲ ಅಂತ್ರಿ, ಮುಂದಿಂದ್ರಿ ದರಿದ್ರ ಏಳ್ಗೊಳ್ಳಿಲ್ಲ ಅಂತ, ಶ್ರೀಮಂತಿಗೆ ಉಣ್ಗೊಳ್ಳಿಲ್ಲ ಅಂತ. ಅಜ್ಜೋರು ಬರೀತಾರೆ ದರಿದ್ರರು ಹೆಂಗಿರ್ತಾರೆ, ಆಲಸ್ಯಗಳು ಹೆಂಗಿರ್ತಾರ ಅಂದ್ರ ಸ್ಪರ್ಧಾ ಇಟ್ಟಿದ್ರಂತ. ಯಾರು ಆಲಸ್ಯಗಳದಿರಿ ಅವರಿಗೆ ನಾವೊಂದು ಬಂಗಾರ ಚೈನ ಹಾಕ್ತೀವಿ ಅಂತ ಸ್ಪರ್ಧಾ ಇಟ್ಟಿದ್ರು. ಮೊದಲೇ ಆಲಸ್ಯ ದರಿದ್ರ. ಊರಾಗ ಬೆಂಕಿ ಎತ್ರಿ, ಬಾಜು ಮನೆಯವ್ರು ಬಂದಂದ್ರಂತ, ಅಯ್ಯ ಊರಾಗ ಬೆಂಕಿ ಎತ್ತಿದೆ ಹೇಳ್ರಿ ಹೇಳ್ರಿ. ಊರಾಗ ಬೆಂಕಿ ಎತ್ತೈತಿ, ಮ್ಯಾಲಿ ಓಣಿಯಿಂದ ಇಲ್ಲಿ ಬರೋ ತನಕನು ಇನ್ನೊಂದು ಜಂಪ್ ನಿದ್ದೆ ಆಕೈತಿ ಮಕೋರಿ ಅನ್ನತ್ತವ. ಅವ್ರ ಓಣ್ಯಾಗ ಬಂತ್ರಿ ಅದು ಬೆಂಕಿ. ಅಣ್ಣ ಬೆಂಕಿ ನಮ್ಮ ಓಣ್ಯಾಗ ಬಂದದ, ನಮ್ಮ ಓಣ್ಯಾಗ ಬಂದದಲ್ಲ, ಅವ್ರ ಮನಿ ಸುಟ್ಟು, ಆಜು ಬಾಜು ಮನಿ ಸುಟ್ಟು, ನಮ್ಮ ಮನಿಗೆ ಬರೋದ್ರೊಳಗೆ ಒಂದು ಜಂಪ್ ನಿದ್ದೆ ಐತಿ ಮಕೋರಿ ಅನ್ನ. ಕೊನೆಗೆ ಅವನ ಮನೆಗೆ ಬಂತ್ರಿ ಬೆಂಕಿ. ಅಣ್ಣ ನಮ್ಮ ಮನೆಗೆ ಬಂತು, ನಮ್ಮ ಮನಿ ಗ್ವಾಡಿ ಸುಟ್ಟು, ನಮ್ಮ ಮನಿ ಬೆಲ್ಲ ಮ್ಯಾಲೆ ಸುಟ್ಟು, ನಮಗ್ ಬರ್ಬೇಕಲ್ಲ ಇನ್ನೊಂದು ತಾಸು ನಿದ್ದೆ ಮಕರಿ. ಅಣ್ಣ ನಮ್ಮ ಮನಿನೇ ಸುಡ್ತು, ಅಯ್ಯ ಚದಾರ ಸುಟ್ಟು, ಅಂಗಿ ಸುಟ್ಟು, ಚರ್ಮ ಸುಟ್ಟು, ನಾವು ಸುಡ್ಬೇಕಲ್ಲ ಮಲ್ಕೋರಿ ಅಂತ. ಇದಕ್ಕೇನಂತಾರ ದರಿದ್ರ ಅಂತ. ಮೊದಲಲ್ಲಿ ಬೆಂಕಿ ಹೆಚ್ಚಾಗ ಎದ್ದು ಬಿಟ್ಟಿದ್ರ ನಮ್ಮ ಮನಿ ಸುಡ್ತಿದ್ದಿಲ್ಲ, ನಾವು ಸುಡ್ತಿದ್ದಿಲ್ಲ ಅನ್ನೋದು ಎಚ್ಚರಿಕೆ ಬಂತು ಅಂದ್ರೆ ನಾವು ಆಲಸ್ಯದಿಂದ ದೂರ ಆಗ್ತೀವಿ ಅನ್ನೋದು ನಾವೆಲ್ಲ ಮನೋಜ್ಞವಾಗಿ ತಿಳ್ಕೊಳ್ಬೇಕು ಈ ಮಾತನ್ನ ಅನ್ನೋದು. ಇದನ್ನು ಪೂಜ್ಯ ಗುರುಗಳು ನಮಗೆಲ್ಲ ಎಚ್ಚರಿಸ್ತಾರೆ. ಈ ಕಥೆ ನೀವು ತೆಗೆದು ನೋಡ್ರಿ. ಮನುಷ್ಯ ಯಾವಾಗಲೂ ಸಹಿತ ಹೇಳ್ಬೇಕು, ಎದ್ದಾಗನೇ ಬದುಕು ಅನ್ನೋದು ಗೊತ್ತಾಗ್ತದೆ. ಮನಿ ಎಂದ ಮೇಲೆ ಮನೆಯ ತುಂಬ ಮುಸುರಿಯ ಚೆಲ್ಲಿ ನೊಣವ ನೋಡಿಸುವುದಕ್ಕಿಂತ ಮೊದಲೇ ಮುಸುರಿ ಚೆಲ್ಲುವುದನ್ನು ಮೊದಲು ಬಿಡಬೇಕು. ಮೊದಲ ಮನಿ ತುಂಬ ಏನ್ ಚೆಲ್ಲಿವ್ರಿ? ಮುಸುರಿ ಚೆಲ್ಲಿವಿ. ಈಗ ನೊಣ ಬಂದು ಕುಂತಾವು, ನೊಣ ಹೊಡ್ಯಾಕ್ ಓಡಾಡಕತ್ತೀವಿ ನಾವೀಗ. ಮನೆಯ ತುಂಬ ಮುಸುರಿಯ ಚೆಲ್ಲಿ ನೊಣವ ಓಡಿಸುವುದಕ್ಕಿಂತ ಮೊದಲೇ ಮುಸುರಿ ಚೆಲ್ಲೋದನ್ನ ನೆನಪಿಟ್ಟುಕೊಳ್ಬೇಕು ಅಂತ. ಆಗ ಆಲಸ್ಯ ಅನ್ನೋದೇನೈತಲ್ಲ ನಮ್ಮನ್ನ ಒಮ್ಮೊಮ್ಮೆ ಹಿಂಗ ದರಿದ್ರನಾಗಿ ಮಾಡ್ತದೆ. ಆದ್ರೆ ಪಂಚಾಕ್ಷರಿ ಅಜ್ಜೋರಿಗೆ ಆಲಸ್ಯ ಅನ್ನೋದು ಯಾವುದಕ್ಕಿರಲಿ ಸದಾ ಜಾಗೃತರಾಗಿರುತ್ತಿತ್ತು. ಪತ್ರ ಜಾತಕ ಪಕ್ಷಿ ಹೆಂಗೆ ಅಜ್ಜೋರು ಕಾಯ್ತಿದ್ರು, ಈಗ ಬರ್ತದ ಈಗ ಬರ್ತದ, ನನಗೆ ಪತ್ರ ಈಗ ಬರ್ತದ. ಮಹಾರಾಜರ ಹತ್ರ ಹೋಗಿ ಈ ಪತ್ರಕ್ಕೆ ಉತ್ತರವನ್ನು ತೋರಿಸಿ ನಾನು ಸಹಾಯವನ್ನು ಪಡ್ಕೊಳ್ಬೇಕು ಅಂತ ತಿಳ್ಕೊಂಡು ಅಜ್ಜೋರು ಪತ್ರಕ್ಕಾಗಿ ದಾರಿ ಕಾಯ್ಕೋ ಅಂತ ಕುಂತಿದ್ದಾರೆ. ಆ ಪತ್ತರದ ಹತ್ತಿರ ಬರುವುದರೊಳಗೆ ಉತ್ತರ ಏನಾಯಿತು? ಜಗದಲ್ಲಿರುವ ಅಂಧರನು ತಾ ಕಂಡ,
ಕರುಣೆಯಿಂದ ತನ್ನಡೆಗೆ ಕರಕೋಣ, ಕಣ್ಣಿಲ್ಲದವರಿಗೆ ಕೈಗೋಲಾದ, ಕಣ್ಣಿಲ್ಲದವರಿಗೆ ಕೈಗೋಲಾದ, ಅನಾಥ ಮಕ್ಕಳಿಗೆ ತಂದೆ ತಾನಾದ, ತಂದೆ ತಾನಾದ. ಅಯ್ಯ ಹಾಡುವೆನಯ್ಯ ಬೇಡುವೆನಯ್ಯ ಗುರುದೇವ 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 ಪಂಚಾಕ್ಷರ ದೀನ ಬದುಕಾರು ಸಿಂಧೋ ಶರಣಾರ್ಥಿ ಶರಣು ಶರಣಾರ್ಥಿ ಶರಣಾರ್ಥಿ ಶರಣು ಶರಣಾರ್ಥಿ ಅಯ್ಯ ಹಾಡುವೆನಯ್ಯ ಬೇಡುವೆನಯ್ಯ. ಶಕ್ತಿ ಹಳ್ಳಿಯಲ್ಲಿ ಜನಿಸಿದ ಅಂದ ಸೂರ್ಯನಾಗಿದ್ದ ಜಗವ ಬೆಳಗಿದ, ಶಕ್ತಿ ಹಳ್ಳಿಯಲ್ಲಿ ಜನಿಸಿದ ಅಂದ ಸೂರ್ಯನಾಗಿದ್ದ ಜಗವ ಬೆಳಗಿದ, ಸಂಗೀತ ಗಂಗೆಯನ್ನು ತಾದರೆಗಿಳಿಸಿ, ಸಂಗೀತ ಗಂಗೆಯನ್ನು ತಾದರೆಗಿಳಿಸಿ, ಸಂಗೀತ ಲೋಕಕ್ಕೆ ಸೃಷ್ಟಿ ಬ್ರಹ್ಮನಾದ, ಸಂಗೀತ ಲೋಕಕ್ಕೆ ಸೃಷ್ಟಿ ಬ್ರಹ್ಮನಾದ. ಅಯ್ಯ ಹಾಡುವೆನಯ್ಯ ಬೇಡುವೆನಯ್ಯ. ಜಗದಲ್ಲಿರೋ ಅಂಧರನು ಆಕಂಡ, ಕರುಣೆಯುದ ತನ್ನಡೆಗೆ ಕರಕೋಡ, ಜಗದಲ್ಲಿರೋ ಅಂಧರನು ತಾಕಂಡ, ಕರುಣೆಯಾದ ತನ್ನಡೆಗೆ ಕರಕೋಡ, ಕಣ್ಣಿಲ್ಲದವರಿಗೆ ಕೈಗೋಲಾದ, ಕಣ್ಣಿಲ್ಲದವರಿಗೆ ಕೈಗೋಲಾದ, ಅನಾಥ ಮಕ್ಕಳಿಗೆ ತಂದೆ ತಾನಾದ, ಅನಾಥ ಮಕ್ಕಳಿಗೆ ತಂದೆ ತಾನಾದ. ಅಯ್ಯ ಹಾಡುವೆನಯ್ಯ ಬೇಡುವೆನಯ್ಯ. ಸರಿಗಿಡದ ವೀರಣ್ಣನ ಭಕ್ತಿಗೆ ಒಲಿದ, ಗುರುಕುಮಾರೇಶನ ಕೃಪೆಯನ್ನು ಪಡೆದ, ಸರಿಗಿಡದ ವೀರಣ್ಣನ ಭಕ್ತಿಗೆ ಒಲಿದ, ಗುರುಕುಮಾರೇಶನ ಕೃಪೆಯನ್ನು ಪಡೆದ, ಪುಟ್ಟರಾಜ ಗುರುವಿಗೆ ತಾ ಗುರುವಾದ, ರಾಜ ಗುರುವಿಗೆ ತಾ ಗುರುವಾದ, ಭಕ್ತಿಯಾದ ನೆನೆದವರ ಮನದಲ್ಲಿ ಉಳಿದ, ಭಕ್ತಿಯಾದ ನೆನೆದವರ ಮನದಲ್ಲಿ ಉಳಿದ.
ಅಯ್ಯ ಹಾಡುವೆನಯ್ಯ ಬೇಡುವೆನಯ್ಯ ಬದುಕಿನ ಭಕ್ತ ಜನ ಕರೆಯುವರು ಬಾ ಮತ್ತೆ ಇನ್ನೊಮ್ಮೆ ಧರೆಗಿಳಿದು ಬದುಕಿನ ಭಕ್ತ ಜನ ಕರೆಯುವರು ಬಾ ಮತ್ತೆ ಇನ್ನೊಮ್ಮೆ ಧರೆಗಿಳಿದು ಬಾನಾಚಾರಿಯೋ ಬ್ರಹ್ಮಚಾರಿ ಬ್ರಹ್ಮಚಾರಿ ಓ ಬ್ರಹ್ಮಚಾರಿ ಬ್ರಹ್ಮಚಾರಿ ಗಾನಾಚಾರಿ ಓ ಬ್ರಹ್ಮಚಾರಿ ಸಿದ್ದೇಶನ ಬಾಳಿಗೆ ಈ ದಯ ತೋರಿ ಸಿದ್ದೇಶನ ಬಾಳಿಗೆ ಈ ದಯ ತೋರಿ ಅಯ್ಯ ಹಾಡುವೆನಯ್ಯ ಬೇಡುವೆನಯ್ಯ ಗುರುದೇವ 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 ಪಂಚಾಕ್ಷರ ದೀನ ಪಾದುಕಾರು ಹಿಂದೂ ಶರಣಾರ್ಥಿ ಶರಣು ಶರಣಾರ್ಥಿ ಶರಣಾರ್ಥಿ ಶರಣು ಶರಣಾರ್ಥಿ ಅಯ್ಯ ಹಾಡುವೆನಯ್ಯ ಬೇಡುವೆನಯ್ಯ ಹಾಡುವೆನಯ್ಯ ಬೇಡುವೆನಯ್ಯ ಮಂಗಲಾಕೃತಿ ಗಾಯಕೇಂದ್ರನು ಬೆಂಗಳೂರಿಂ ಹೊರಟು ಶಿಷ್ಯ ಜನಗಳೊಡ ಬೆಲ್ಲರ ಶಿಷ್ಯ ಜನಗಳೊಡ ಬೇರಲ್ಲಿದಲ್ಲಿಗೆ ಪ್ರಯಾಣವ ಮಾಡುತ್ತೇ ಲಿಂಗಾಂಗಲೋಲನಾಗಿ ದಿಗಂಗಣದಿ ಬೆಳಜಸವೂ ತುಂಬಿರೆ ತುಂಗಮಯ ಸೂರ್ಯನ ಗರಂಕಿಳ ತುಂಗಮಯ ಸೂರ್ಯನ ಗರಕಿಂಗಳ್ ಹೋಗಲವನುವಾದಂ ಹೋಗಲನುವಾದಂ ಸರಸತರ ಗುರುಲಿಂಗ ಜಂಗಮ ಶರಣ ಸರಸಿಜ ಮಧುರ ಮಧುರ ಸನಿರತ ಮಧುಕರನ ಕಿಲ ಶಿವ ಕವಿನಿಕರ ಕಿಂಕರನು ಪರಮ ಗುರು ಕರಜನೋ ಸದಾ ಶಿವನೊರೆದ ಸರಸಾಚಾರ ಪಂಚಾಕ್ಷರನ ಪರಮ ಪುರಾಣದೊಳಗಿದು 13ನೇ ಸಂಧಿ 13ನೇ ಸಂಧಿ ಅಂತು ಸಂಧಿ 13 ಕಂಪದಂಗಳು 474 ಮಂಗಲಂ ಮಂಗಲಂ ಸಾರತರಮಯ ಸೂರ ಬಿಜಾಪುರ ನಗರವು ಮೊದಲು ಗೊಂಡೆಲ್ಲೂರುಗಳ ಚರಿಸಿ
ಮೆರೆದನು ಗಾಯಕ್ಕಾಗ್ರಣಿಯೋ ಮೆರೆದನು. ಸಾಂಬಜೈ ನಮ ಪಾರ್ವತೀಪದ ಶಿವರ ಮಹಾದೇವ. ಸದಾಶಿವ ಕವಿಗಳವರು 13ನೇ ಅಧ್ಯಾಯವನ್ನ ಮುಕ್ತಾಯವನ್ನ ಮಾಡಿ 14ನೇ ಅಧ್ಯಾಯವನ್ನ ಆರಂಭ ಮಾಡುತ್ತಾರೆ. ಅಜ್ಜೋರು ಮೈಸೂರೊಳಗ ಇರಬೇಕಾದ್ರೆ ಪತ್ರ ಬಂತು. ಇಲ್ಲಿಂದ ಬಾದಾಮಿ ಮಾಮಲೆದಾರನಿಂದ ಪತ್ರ ಅಜ್ಜೋರ ಹತ್ರ ಬಂತು. ಆದರೆ ಸಹಾಯ ಮಾಡುವ ಕೃಷ್ಣರಾಜ ಒಡೆಯರು ದೇವರ ಹತ್ರ ಹೋಗ್ಬಿಟ್ಟಿದ್ರು. ಪತ್ರ ನೋಡಿ ಖುಷಿ ಪಡಬೇಕು ಅಂತ ಅಜ್ಜೋರ್ ಅನ್ನೋದ್ರೊಳಗ ಸುದ್ದಿ ಬರಸಿಡಿನಂತೆ ಬಂದಿತ್ತು. ಮಹಾರಾಜರು ಶಿವನ ಪಾದ ಸೇರಿದ್ರು. ಒಮ್ಮೊಮ್ಮೆ ಜೀವನದೊಳಗ ಸುಖ ದುಃಖ ಎರಡು ಒಮ್ಮಕ್ಕಲೆ ಬರ್ತಾವ. ಒಂದು ಕಣ್ಣಾಗ ಕಣ್ಣೀರು ಬಂದ್ರ ಬಾಯಾಗ ನಗು ಬರೋಂಗ್ ಪರಿಸ್ಥಿತಿ ಆಗಿರುತ್ತೆ. ಅಜ್ಜೋರ್ ಪರಿಸ್ಥಿತಿ ಹಂಗ. ಯಾವ ಪತ್ರ ಬಂದು ಮಹಾರಾಜರನ್ನು ಸಹಾಯ ಮಾಡ್ತಾರ ಅಂತ ತಿಳ್ಕೊಂಡಿದ್ರು ಅಜ್ಜೋರು. ಅದು ದೇವ ಲೀಲೆಯೋ ದೈವ ಲೀಲೆಯೋ ಕರ್ಮ ಜಾಲವೋ. ಹರಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ. ಹಣೆ ಬರದೊಳಗಿದ್ದದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅಜ್ಜೋರಂದ್ರು ಆಗ್ಲಿ, ಕುಮಾರೇಶನ ಇಚ್ಛೆ ಹಿಂಗೆ ಇದ್ದಂಗದ ಕಾಲ. ಕುಮಾರೇಶ್ವರ ಆಣತಿಯಾದ ಮೊದಲೇ, ಏ ಪಂಚಾಕ್ಷರಿ, ನೀನು ಬೇಡಿ ಗಳಿಸ್ಬಾಡು, ಹಾಡಿ ಗಳಿಸಂತ ಹೇಳ್ಯಾರ ನಮ್ಮಪ್ಪ. ಬೇಡಬಾರ್ದಂತ ನಮ್ಮಪ್ಪನ ನಾಟಕಿರಬೇಕಿದು ಅಂದ್ರು ಅವರು. ಅಪರಾಧಿ ನಾನಲ್ಲ, ಅಪವಾದ ಎನಗಿಲ್ಲ. ನೋಡಿ, ಕಪಟ ನಾಟಕ ಸೂತ್ರಧಾರಿ ನೀನು. ಕುಮಾರೇಶ, ಆಗಲಿಪ್ಪ, ನೀನಾಡಿಸಿದಂತೆ ಆಡುವ ಗೊಂಬೆ ನಾನು, ಸರ್ವತಂತ್ರ ಸ್ವತಂತ್ರ ನೀನಿರಬೇಕಾದರೆ. ಕುಮಾರೇಶ ಅಂತ ತಿಳ್ಕೊಂಡು ಮೈಸೂರು ನಗರವನ್ನ ಬಿಟ್ಟು ಯಾವ ವೀರಭದ್ರಪ್ಪನವರ ಚಿಕ್ಕ ಪೇಟೆಯೊಳಗ ಛತ್ರದೊಳಗ 10-20 ಹುಡುಗರು, ಸರ್ಪಭೂಷಣ ಮಹಾಸ್ವಾಮಿಗಳ ಮಠದೊಳಗೆ 10-20 ವಿದ್ಯಾರ್ಥಿಗಳು, ಅಲ್ಲಿ ಬೆಂಗಳೂರಿನ ಕೆಲವೊಂದಿಷ್ಟು ಜನ ವಾರದ ಮನಿ, ಅವ್ರನ್ನ ಯಾಕೆ ಕರಿತೀರಿ, ಅವ್ರೇನ್ ನಮ್ಮ ಕಡೆ ಇಲ್ಲಾರೇನು ಅಂತ ತಿಳ್ಕೊಂಡು ಅಜ್ಜೋರ ಶಿಷ್ಯರಿಗೆ ಊಟಕ್ಕೆ ಸಹಿತ ಕರೆದು ಬಿಡಿಸ್ಬಿಟ್ಟು. ಇದು ಅಜ್ಜೋರಿಗೆ ಗೊತ್ತಾಯ್ತು. ಶಿವ ಕುಮಾರೇಶ, ಮಕ್ಕಳು ಹಸಿವೆ ಹಸಿವೆ ಅಂತ ಈ ಧ್ವನಿಯನ್ನ ನನಗೆ ಕೇಳಲಿಕ್ಕೆ ನೋವು ಅನಿಸ್ತದೆ. ಅಜ್ಜೋರು ಸಾಲ ಮಾಡಕತ್ತಿ, ಅವ್ರ ಕಡೆ ಇವ್ರ ಕಡೆ ಕೈಗಡೆ ಇಸ್ಕೊಳಕತ್ತಿದ್ರು. ಅಯ್ಯ ನಮ್ಮಯ್ಯ, ಹಾಡಿ ನಿಮಗೆ ಕೀರ್ತನವನ್ನ ಮಾಡಿ ಉತ್ತರಾದಿ ದಕ್ಷಿಣಾದಿ ಸಂಗೀತವನ್ನ ಹಾಡಿ ನಿಮಗ ನಾನು ಕೊಡ್ತೀನ್ರಿಪ್ಪ. ನನ್ನ ಮಕ್ಕಳು ಹಸಿವೆಯಿಂದ ಬಳಲ್ತಾ ಇದ್ದಾವೆ, ನೀವು ಕೊಡ್ರಿಪ್ಪ. ಅಜ್ಜೋರು ಹಿಂಗ್ ಸಾಲ ಮಾಡ್ತಾ 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 ಬೆಂಗಳೂರು ನಗರದೊಳಗ 6-7 ಸಾವಿರ ರೂಪಾಯಿ ಸಾಲ ಆಗ್ಬಿಡ್ತು. ಬಹಳ ಕಷ್ಟ ಬಂತು ಅಜ್ಜೋರಿಗೆ. ಎಷ್ಟು ಕಷ್ಟ ಬಂತಂದ್ರ ಮಾನ ಅಪಮಾನವು ಸಹಿತ ಅದೇ ಬೆಂಗಳೂರೊಳಗೆ ಸಿಗಾಕತ್ತಿತ್ತು. ಒಂದು ಪತ್ರ ತೆಗೆದುಕೊಂಡು ಮುರುಡಗಿರಿಯ ಜಗದ್ಗುರು ಮಹಾಸನ್ನಿಧಿಯವರು ಒಂದು ಪತ್ರ ಬರೀತಾರೆ. ಬುದ್ಧಿ, ನಾನು ಹೊಂಬಳ ಊರನ್ನ ಬಿಟ್ಟು ಬೆಂಗಳೂರು ಮೈಸೂರಿಗೆ ಬರಬೇಕಾದ್ರೆ ನೀವು ಬೇಡ ಅಂದಿದ್ರಿ. ಗುರುವಿನ ಮಾತನ್ನ ಧಿಕ್ಕರಿಸಿ ಬಂದು ದಿಕ್ಕ ಪಾಲಾದಂತ ಈ ಗವಾಯಿಗೆ ದಿಕ್ಸೂಚಿ ತೋರಿಸುವರು ನೀವೇ. ಬುದ್ಧಿ, ಬಹಳದ ಕಷ್ಟದಾಗದಿನ್ರಿಪ್ಪ ನಾನು. ನನ್ನ ಕಷ್ಟದ ಮೊರೆಯನ್ನ ಕೇಳಿ ನೀವು. ತಮ್ಮ, ಅಪ್ಪ, ಬುದ್ಧಿ, ದಯಾಳುಗಳು, ಹೃದಯವಂತರು, ಕರುಣಾಮೂರ್ತಿಗಳು, ಲಿಂಗ ಪೂಜಾ ಮೋಹಿಗಳಾಗಿರುವಂತ ಅನ್ನದಾನ ಶಿವಗಿಗಳೇ, ನನಗೊಂದು 300 ರೂಪಾಯಿಯನ್ನ ಮನಿ ಆರ್ಡರ್ ಮಾಡ್ರಿಪ್ಪ ಅಂದ್ರೆ ಪತ್ರ ಹಾಕಿದ್ರು ಅಜ್ಜು. ಅನ್ನದಾನ ಸ್ವಾಮಿಗಳು ಅಂದ್ರೆ ಕರುಣಾಮೂರ್ತಿ. ಪತ್ರ ನೋಡಿ, ಶಿವ, ನನ್ನ ಕುಮಾರೇಶ್ವರ ಮಗನಿಗೆ ಇಷ್ಟು ಕಷ್ಟ ಬಂದದಂತ ತಿಳ್ಕೊಂಡು ಆಗಿಂದಾಗನೆ
ಮೃಡಗಿರಿ ಅನ್ನದಾನ ಮಹಾಸ್ವಾಮಿಗಳವರು ಬೆಂಗಳೂರು ಚಿಕ್ಕಪೇಟೆಯಲ್ಲಿರತಕ್ಕಂಥ ವೀರಭದ್ರಪ್ಪನವ್ರ ಛತ್ರಕ್ಕೆ ಅಡ್ರೆಸ್ಗೆ ಮುಂಡ್ರಿಗೆ ಅಜ್ಜೋರು 300 ರೂಪಾಯಿನ ಮನಿ ಆರ್ಡರ್ ಮಾಡ್ತಾರೆ. ಆ 300 ರೂಪಾಯಿ ಬಂದಾಗ ಅಜ್ಜೋರಿಗೆ 3 ಲಕ್ಷ ರೂಪಾಯಿ ಕೈಯ ಬಂದಂಗಾಗಿತ್ರಿ. 3 ಲಕ್ಷ ರೂಪಾಯಿ. ಆ ಹಸಿವೆ ಅನ್ನೋದೇ ಅದು ಪಾಠ ಕಲಿಸುವಂತ ಯಾವ ವಿಶ್ವವಿದ್ಯಾಲಯವೂ ಸಹಿತ ಕಲಿಸಲಾರದ ಪಾಠ ಹಸಿವೆ ಮತ್ತು ಬಡತನ ಕಲಿಸ್ತದೆ ಬದುಕಿನೊಳಗೆ. ಅಜ್ಜೋರು ಆ 300 ರೂಪಾಯಿ ತೆಗೆದುಕೊಂಡು ಮತ್ತೊಂದಿಷ್ಟು ದಿವಸ ಇರೋದ್ರೊಳಗನ ಅಲ್ಲಿಯ ಬೆಂಗಳೂರು ಜನತೆ ಕರುಣಾ ಸಮುದ್ರ ಅವರೆಲ್ಲ ನಾನಿ ಅಂತ ತಿಳ್ಕೊಂಡು ಒಂದಿಷ್ಟು ದುಡ್ಡನ್ನ ಕೂಡಿಸಿ ಅಜ್ಜೋರ ಸಾಲವನ್ನೆಲ್ಲ ತೀರಿಸಿ ಒಂದು 500 ರೂಪಾಯಿಯನ್ನ ಅಜ್ಜೋರ ಕೈಯ ಕೊಟ್ಟರು. ಅಜ್ಜೋರು ಕೈ ಮುಗಿದು, ಯಪ್ಪ ನಿಮ್ಮ ಉಪಕಾರವನ್ನ ಯಾವ ಕಾಲಕ್ಕೂ ಸಹಿತ ನಾನು ಮರೆಯುವುದಿಲ್ಲರಪ್ಪ, ನನಗೆ ನೀವು ಬೀಳ್ಕೊಡ್ಬೇಕ್ರಪ್ಪ ಅಂತ ತಿಳ್ಕೊಂಡು ಅಜ್ಜೋರು ಬೆಂಗಳೂರೊಳಗ ಎಲ್ಲರಿಗೂ ಸಹಿತ ಶರಣುಗಳನ್ನ ಸಮರ್ಪಣೆಯನ್ನ ಮಾಡಿ ಬೆಂಗಳೂರು ನಗರವನ್ನ ಬಿಟ್ಟು ನೇರವಾಗಿ ಕನ್ನಡ ನಾಡಿನ ಗಂಡು ಮೆಟ್ಟಿನ ನಾಡಾಗಿರುವಂಥ ನಾಡಂದ ನರಗುಂದ ಪುಣ್ಯ ಭೂಮಿಗೆ ಬಂತ. ನರಗುಂದ ಅಂದ್ರೆ ಪುಣ್ಯ ಭೂಮಿ, ಪಾವನ ಚರಿತರು, ಪಂಚಗ್ರಹ ಮಠವನ್ನ ಹೊಂದಿದಂತ ನರಗುಂದ. ಲೀಲಾಮೂರ್ತಿಯಾಗಿರುವಂತ ಚನ್ನಬಸವ ಮಹಾಸ್ವಾಮಿಗಳ ಮಹಾಮಠ, ವನವನ್ನೇ ಪತ್ರಿ ವನವನ್ನಾಗಿ ಮಾಡಿದ ಮಹಾಮಠ. ಆ ಪುಣ್ಯ ಭೂಮಿಗೆ ಅಜ್ಜೋರು ಬಂದಾಗ ಅಲ್ಲಿ ಶ್ರೀಮಂತರಾಗಿರುವಂತಹ ಹಸವಿ ಫಕೀರಪ್ಪನವರಂತೆ ಬಹಳ ದೊಡ್ಡ ದಾನಿಗಳು. ಅಜ್ಜೋರು ಬಂದ ತಕ್ಷಣ ಅವರು ಸ್ವಾಗತವನ್ನ ಮಾಡಿಕೊಂಡು ಇಡೀ ನರಗುಂದ ಜನ ಅಜ್ಜೋರು ಕ್ಯಾಂಪ್ ಅಲ್ಲಿ ವಸ್ತಿ ಮಾಡಿದ ಮೇಲೆ, ಏ ತಮ್ಮ ಈ ಕಡೆ ಕೇಳ, ಅಜ್ಜೋರು ಸಂಗಾತ ಇರತಕ್ಕಂತ ಅವರ ನೆಚ್ಚಿನ ಶಿಷ್ಯರಾಗಿರುವಂಥವರು ಪುಟ್ಟರಾಜ ಅಜ್ಜೋರು ಅಲ್ಲಲ್ಲಿ ಹಿಂಗ ಸಂಘಟನೆಯನ್ನು ಮಾಡಿದ್ರು. ಚತುರ್ಮತಿಗಳು ಸಂಘಟನಾ ಜೀವಿಗಳಾಗಿರುವಂತ ಪುಟ್ಟರಾಜ ಅಜ್ಜೋರು 12ನೇ ಶತಮಾನದಲ್ಲಿ ಕರ್ಮತನದಿಂದ ಶಿವಯೋಗಕ್ಕೆ ಏರಿರುವಂತ ಸಿದ್ಧರಾಮ ಶಿವಯೋಗಿಗಳ ಏಕಾಂಕ ನಾಟಕವನ್ನು ಬರೀತಾರೆ. 5 ಪ್ರವೇಶ ಅದರೊಳಗಿರೋದು, ಬಹಳ ಸಣ್ಣ ನಾಟಕ. ಸಿದ್ಧರಾಮೇಶ್ವರ ಜನನ ಆಗೋದ್ರಿ, ಆನಂತರ ಶ್ರೀಗಿರಿಗೆ ಹೋಗೋದು, ಮಲ್ಲಯ್ಯನ ದರ್ಶನ ತೆಗೆದುಕೊಳ್ಳೋದು, ಕೈಲಾಸಕ್ಕೆ ಹೋಗೋದು, 5 ಇಷ್ಟು ಮಾಡಿದ್ದಾರೆ ಅಜ್ಜೋರದ್ರೊಳಗೆ. ಆ ನಾಟಕವನ್ನ ಅಜ್ಜೋರು ತಾಲೀಮು ಮಾಡ್ಸಕತ್ತಿದ್ರು. ನಾಟಕ ಬಹಳ ಚಂದ ಕುಂತ್ರಿ. ಗುರುಗಳು ಇದ್ರಿಗೆ ಹೇಳಬೇಕಂದ್ರೆ ಧೈರ್ಯ ಇಲ್ರಿ. ಮಾತಾಡ್ಯಾರ ಹೆಂಗ್ರಿ ಗುರುಗಳು ಇದ್ರಿಗೆ? ಆ ಊರು ಹಿರಿಯರಿಗೆ ಹೇಳಿದ್ರಂತ ಅಜ್ಜೋರು, ನಮ್ಮ ಗುರುಗಳಿಗೆ ಹೇಳ್ರಿ ಸ್ವಲ್ಪ, ನಾನು ಸಿದ್ದರಾಮೇಶ್ವರ ನಾಟಕವನ್ನು ಬರೆದಿದ್ದೇನೆ, ಏಕಾಂಕ ನಾಟಕ. ಈ ನಾಟಕ ಬರೆದಾಗ ಅಜ್ಜೋರಿಗೆ ಕೇವಲ 23 ವರ್ಷ. ಅಜ್ಜೋರು ಪುಟ್ಟರಾಜ ಅಜ್ಜೋರು ಪಂಚಾಕ್ಷರಜ್ಜರು ಭೆಟ್ಟಿಯಾಗಿದ್ದು 1922ನೇ ಇಸ್ವಿ. ಈ 22 ಈ ಪದ ಇಷ್ಟೇ, ಈ ಸಂಖ್ಯೆ ನೆನಪಿಟ್ಟುಕೊಡ್ರಿ. ಈ 22 ಏನದಲ್ಲ, ಪುಟ್ಟರಾಜಜ್ಜೋರಿಗೂ ಪಂಚಾಕ್ಷರಜ್ಜೋರಿಗೂ 22 ವರ್ಷ ಅಂತರಷ್ಟೇ. ಅವ್ರು ಕೂಡಿದ ಇಸ್ವಿನೂ 1922. ನೋಡಿ ಸಂಖ್ಯೆಗಳು ಹೆಂಗಿದಾವೆ, ಒಂದೊಂದು ಸಂಖ್ಯೆ ಕೂಡಿದಾಗ ಬಲ ಬರುತ್ತದೆ ಅನ್ನೋದಕ್ಕೆ ಇದು ಕಾರಣ. 23 ವರ್ಷ ಅಜ್ಜೋರಿಗೆ ಸಿದ್ದರಾಮೇಶ್ವರ ನಾಟಕವನ್ನು ಬರೆದಾಗ ಗುರುಗಳು ಕುಂತ್ಕೊಂಡಾಗ ನರಗುಂದ ಭಕ್ತರು ಬಂದ್ರು. ಬುದ್ಧಿ, ನಿಮ್ ಶಿಷ್ಯ ಪುಟ್ಟಯ್ಯನವರು ಸೊನ್ನಲಿ ಸಿದ್ದರಾಮ ಶಿವಯೋಗಿಗಳ ನಾಟಕವನ್ನು ಬರೆದಿದ್ದಾರೆ ಬುದ್ಧಿ, ಅದನ್ನ ರಂಗಭೂಮಿಯೊಳಗ ಪ್ರದರ್ಶನ ಮಾಡಬೇಕಂತ ಆಸೆ ಆಗೈತ್ರಿಪ್ಪ, ಅದಕ್ಕೆ ತಾವು ದಯವಿಟ್ಟು ಅಪ್ಪಣೆ ಕೊಡ. ಬೇಡ ಅಂದ್ರ ನಾಟಕ ಅಂದ್ರೆ ಅದ್ರ ಗೊಡವಿನೇ ಬೇಡಪ್ಪ. ಯಾಕಂದ್ರೆ ಕುಮಾರಜ್ಜೋರು ಜನ್ಮ ತಾಳಿದಂತ ಲಿಂಗದ ಹಳ್ಳಿಯೊಳಗ ಮಳೆಮಲ್ಲೇಶ್ವರ ಅನ್ನುವ ನಾಟ್ಯ ಸಂಘವನ್ನ ಕಟ್ಟಿ ಮಂಗಳೂರು ಬಸಯ್ಯ ಹಾರ್ಮೋನಿಯಂ ಅನ್ನು ಬಾರಿಸೋದು ಬಿಟ್ಟು ನಾಟಕ ಕಂಪನಿ ದಿವಾಳಿಯಾಗಿ ಹೋಗಿ ಹರಿಹರ ದಾವಣಗೆರೆ ಒಳಗ ಕೀರ್ತನವನ್ನ ಮಾಡಿ ಅಜ್ಜೋರು ಕಷ್ಟಪಟ್ಟಿದ್ದು ನೆನಪು ಮಾಡಿಕೊಂಡ್ರು. ಶಿವ ಬ್ಯಾಡ್ರಪ್ಪ, ಈ ರಂಗಭೂಮಿ ಸಾವಾಸನೆ ಬೇಡ ಅಂದ್ರು. ಜಗತ್ತಿನೊಳಗ ಎಲ್ಲಾ ವಿದ್ಯೆ ಅದಾವ್ರಿ, ಆದ್ರ ರಂಗಭೂಮಿ ಅನ್ನೋದೇನೈತಲ್ಲ, ಸಂಗೀತ ಭೂಮಿ ಅನ್ನೋಂಗಿಲ್ರಿ, ಇದಕ್ಕ ಸಾಹಿತ್ಯ ಭೂಮಿ ಅನ್ನೋದಿಲ್ಲ ಅಂತಾರನ್ರಿ.
ಅನ್ನೋದಿಲ್ಲ. ರಂಗಭೂಮಿ ಅನ್ನೋದು ಬಹಳ ವಿಶೇಷ. ಮತ್ತೆ ಈ ರಂಗಭೂಮಿಯ ಒಳಗ ಎಂತೆಂತೋ ತಯಾರಾದ್ರು. ಕನ್ನಡ ನಾಡಿನ ದಾದಾ ಪಾಲ್ಕೆ ಪ್ರಶಸ್ತಿ ಪಡ್ಕೊಂಡಂತ ಕನ್ನಡದ ಮೇರು ನಟ ವರನಟ ಡಾಕ್ಟರ್ ರಾಜ್ಕುಮಾರನು ಸಹಿತ ತಯಾರಾಗಿದ್ದು ಇದೇ ರಂಗಭೂಮಿ ಒಳಗ ಅನ್ನೋದು ನಾವು ನೆನಪಿಟ್ಟುಕೊಳ್ಬೇಕು. ಗರುಡು ಸದಾಶಿವರಾಯ, ಸ್ಟೇಜ್ ಟೈಗರ್ ಆಗಿರುವಂತ ಹಂದಿಗನೂರು ಸಿದ್ದರಾಮಪ್ಪನವರು, ಎಲಿವಾಳು ಸಿದ್ದಯ್ಯನವರು, ಹಂದಿಗನೂರು ಸಿದ್ದರಾಮಪ್ಪನವರು, ಗುಡಿಗೇರಿ ಬಸವರಾಜ್, ಎಂತೆಂಥವ್ರಿ ಇದೇ ನಮ್ಮ ಪುಣ್ಯ ಭೂಮಿಯೊಳಗೆ ತಯಾರಾಗ. ಈ ರಂಗಭೂಮಿ ಅಂದ್ರೆ ಸಾಮಾನ್ಯವಾದುದಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಘಟನೆಯನ್ನು ನೆನಪಿಸಿಕೊಳ್ತಾರೆ. ಅವರ ಕ್ಯಾಂಪು ಹುಬ್ಬಳ್ಳಿ ಒಳಗಿರುತ್ತದೆ. ರಾಜ್ಕುಮಾರ್ ಅವರ ಕ್ಯಾಂಪ್. ಅವರಿಗೆ ಮೊಟ್ಟ ಮೊದಲನೆಯ ಸಿನಿಮಾ ಬೇಡರ ಕಣ್ಣಪ್ಪ ಸಿನಿಮಾ ಆಮಂತ್ರಣ ಬಂತು. ಪತ್ರ ನೋಡಿದ್ರು, ನೀವು ಬೇಡರ ಕಣ್ಣಪ್ಪ ಸಿನಿಮಾಕ್ಕೆ ನೀವು ಶೂಟಿಂಗಿಗೆ ಬರಬೇಕು ಅಂತ ಪತ್ರ ಬಂದ್ರೆ ರಾಜ್ಕುಮಾರ್ ಕೈಯೊಳಗ ಒಂದು 5 ರೂಪಾಯಿ ಸಹಿತ ಇಲ್ಲ. ಕಲಾವಿದನ ಪರಿಸ್ಥಿತಿ ಒಮ್ಮೆ ಹಿಂಗಿರ್ತದಲ್ಲ, ಅವನ ಗೋಳ ಅವನಿಗೆ ಗೊತ್ತಿರ್ತದ್ರಿ. ಹೇಳಬೇಕಂತ ಮಂದಿ ಕೇಳೋದಿಲ್ರಿ, ಹೇಳ್ಕೊಂತ ಕುಂತ್ರ ಮಂದಿ ಬೈತಾರ. ಒಂದ ಮನೆ ಸನಾದಿ ಅಪ್ಪಣ್ಣನ ಬದುಕಿದ್ದಂಗ ನಮ್ಮದ್ರಿ. ಓದೋದ್ರಿ ವೇದಿಕೆ ಮೇಲೆ, ಮನೆಯಾಗ ಹೋಗಿ ಮತ್ತೆ ಊದಿಸ್ಕೊಳ್ಳೋದು ಹಣೆ ಬರೀ. ಬದುಕಂದ್ರೆ ಹಿಂಗದ್ರಿ ಕಲಾವಿದರು. ಮನೆಗೆ ಒಳ್ಳೆಯವರಾಗಲ್ರಿ, ಊರಿಗೆ ಒಳ್ಳೆಯವರಾಗಲ್ಲ, ಅಣ್ಣಂತ ಮಂದಿಗೆ ಒಳ್ಳೆಯವರಾಗಲ್ಲ, ಕೊಟ್ಟಾಗ ಸುಖ ಇಲ್ಲದಾಗ ಕಷ್ಟ, ಇದೇ ಹಣೆ ಬರ. ರಾಜ್ಕುಮಾರನ ಪರಿಸ್ಥಿತಿ ಹಿಂಗಾಯ್ತು. ಹಾಗೆ ಮಾಡಬೇಕು. ಹುಬ್ಬಳ್ಳಿಯೊಳಗ ಸಿದ್ಧಾರೂಢರ ಮಠಕ್ಕೆ ಹೋಗ್ತಾರೆ. ಸಿದ್ಧಾರೂಢ ಮಠದೊಳಗ ಒಂದು ತನ್ನ ಕೊಟ್ಟು ಅವತ್ತಿನ ದಿನಮಾನದೊಳಗೆ ರಾಜ್ಕುಮಾರ್ನಿಗೆ 50 ರೂಪಾಯಿ ಕೊಡ್ತಾರೆ. ಆ 50 ರೂಪಾಯಿ ತೆಗೆದುಕೊಂಡು ಹೋಗಿ ಬೇಡರ ಕಣ್ಣಪ್ಪ ಸಿನಿಮಾದೊಳಗ ಪಾತ್ರವನ್ನ ಮಾಡಿದ್ರು. ಮುಂದೆ ಅವರು ರಂಗಭೂಮಿಯನ್ನು ಬಿಟ್ಟು ಸಿನಿಮಾ ರಂಗದೊಳಗ ಜಯಬೀರಿನ ಬಾರಿಸಿದ್ರು. ಅವರು ತಮ್ಮ ಆತ್ಮಕಥನದೊಳಗ ಬರೀತಾರೆ, ನನ್ನೇನಾದ್ರೂ 2 ಕಣ್ಣು ಇದ್ರೆ ಒಂದು ಹುಬ್ಬಳ್ಳಿ ಸಿದ್ಧಾರೂಢರು, ಇನ್ನೊಂದು ಬೇಡರ ಕಣ್ಣಪ್ಪ. ನನಗೆ ಅನ್ನ ಇರ್ಲಾರ್ದಾಗ ಅನ್ನ ಕೊಟ್ಟಿದ್ದು ಅದು ಬೇಡರ ಕಣ್ಣಪ್ಪ, ರೊಕ್ಕ ಇಲ್ಲದ ಕೊಟ್ಟಿದ್ದು ಸಿದ್ಧಾರೂಢ ಅಂತ ಬರೀತಾರೆ. ಈ ಜಗತ್ತಿನೊಳಗ ಎಲ್ಲರೂ ಎಲ್ಲವನ್ನ ಮರಿಬಹುದು, ಆದ್ರೆ ಒಬ್ಬ ಕವಿ ಕಲಾವಿದ ಯಾವಾಗಲೂ ಸಹಿತ ಮರೆಯೋದಿಲ್ಲ. ತನ್ನ ಇತಿಹಾಸದೊಳಗೆ ಬರೆದಿಟ್ಟು ಹೋಗ್ತಾನೆ. ಅದು ಕಹಿ ಘಟನೆ ಇರಲಿ, ಅದು ಸಿಹಿ ಘಟನೆ ಇರಲಿ. ಅಂತ ರಂಗಭೂಮಿಯೊಳಗ ಬಂದವರೇ ವರನಟ ಡಾಕ್ಟರ್ ರಾಜ್ಕುಮಾರ್. ಪುಟ್ಟರಾಜಜ್ಜೋರಂದ್ರೆ ಎಲ್ಲಿಲ್ಲದ ಪ್ರೇಮ. ನಮ್ಮ ಗುರುಗಳಿಗೆ ಮೊಟ್ಟ ಮೊದಲು ನಡೆದಾಡುವ ದೇವರಂತ ಕರೆದವರೇ ಡಾಕ್ಟರ್ ರಾಜ್ಕುಮಾರ್ ಅವರು. ಸ್ವಲ್ಪ ಇದಕ್ಕೂ ಮುಂದುವರೆದು ಶಿರಹಟ್ಟಿ ಸಂಸ್ಥಾನ ಮಠದ ಪೂಜ್ಯ ಜಗದ್ಗುರು ಫಕೀರ ದಿಂಗಾಲೇಶ್ವರ ಅಜ್ಜೋರು ಅವರು ಬೇರೆ ದೇವರಂತ ಕರೆದ್ರೆ ಅವ್ರು ಮುಂದುವರೆದು ಆಶ್ರಮದೊಳಗೆ ಒಂದು ಮಾತು ಹೇಳೋದು, ಅದು ಬಹಳ ಮನೋಹರವಾಗಿರುವಂತದ್ದು. ಏನಂದ್ರು, ನಾನು ಜಗತ್ತಿನೊಳಗ 1000 ದೇವರು ನೋಡೀನಿ, ಆದ್ರ ಗದಗಿನ ವೀರೇಶ್ವರ ಪುಣ್ಯಾಶ್ರಮದೊಳಗ 3 ದೇವರೊಳಗ ಒಂದು ದೇವರು ನಾನು ಹೇಳ್ತೀನಿ ಅಂದ್ರು. ಯಾವುದು? ಒಂದು ನೇತಾಡ ದೇವರು, ಎರಡನೇದು ಜೋತಾಡ ದೇವರು, ಮೂರನೇದು ಮಾತನಾಡುವ ದೇವರು ಅಂದ್ರು. ಜೋತಾಡ ದೇವರು ಯಾವುದು? ನೇತಾಡ ದೇವರು ಯಾವುದು? ಮಾತನಾಡುವ ದೇವರು ಯಾವುದು? ಈಗ ನಾವೆಲ್ಲ ಭಾವಚಿತ್ರವನ್ನು ಹಾಕಿವಿ. ನನ್ನನ್ನು ನೋಡಿ ಯೋಗ ಬರುತ್ತದೆ ಅಂತ ಈ ಫೋಟೋ ನಮ್ಮ ಮನೆಯಾಗ ಐತಲ್ರಿ. ಯೋಗ ಮಾತ್ರ ಬರಲ್ಲ, ನೋಡಿದ ಮಾತ್ರ ರೋಗ ಮಾತ್ರ ಗ್ಯಾರಂಟಿ ಬರ್ತದಷ್ಟೆ. ಅದು ಅಲ್ಲಿ ಗೋಡೆಯ ಮೇಲೆ ನೇತಾಡೋದಕ್ಕೆ ಅದು ನೇತಾಡ ದೇವರು. ಇನ್ನು ಕೆಲವೊಂದಿಷ್ಟು ಮಂದಿ ಕೊರಳ ಕಟ್ಕೊಂತಾರ ನೋಡ್ರಿ, ಇದನ್ನ ಕಟ್ಕೊಂಡ್ ಬಿಡ್ರಿ, ಅಷ್ಟಮಾ ಸಿದ್ಧಿ ನಿಮ್ಮೊಳಗ ಎಲ್ಲರೂ ಕೈ ಕುಯ್ ಅನ್ನಬೇಕು. ಇದೈತೆ, ಇದು ಯಾವ ದೇವ್ರಿ? ಜೋತಾಡ ದೇವ್ರಿ. ಅದು ಗೋಡ್ಯಾಗ ಹಾಕಿದ್ದು ನೇತಾಡದ್ರಿ, ಕೊರಳಾಗ ಹಾಕಿದ್ರಿ ಜೋತಾಡ. ಈ ನೇತಾಡ ದೇವರು ನಮ್ಮ ಜೊತೆ ಮಾತಾಡಿಲ್ಲ, ಜೋತಾಡ ದೇವರು ನಮ್ಮ ಜೊತೆ ಮಾತನಾಡಿಲ್ಲ. ಮಾತನಾಡುವ ದೇವರಂದ್ರೆ ಅದು ಗದಗಿನ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು ಅಂತ ಶಿರಹಟ್ಟಿ ಜಗದ್ರು ಹೇಳಿದಲ್ಲ ನೋಡಿ. ವರನಟವರು ದೇವರು ಅಂದ್ರೆ ಅದು ಮಾತನಾಡುವ ದೇವರು ಅಂತ ಅವ್ರು ಹೇಳ್ಬೇಕಾದ್ರೆ, ಅಂತ ಮಾತನಾಡುವ ದೇವರು ಶಿವಯೋಗಿ ಸಿದ್ದರಾಮೇಶ್ವರನ ಏಕಾಂಕ ನಾಟಕವನ್ನ ಬರೆದು ಇದನ್ನ ಅಜ್ಜೋರಿಗೆ ಹೇಳಿದ್ರೆ ಅಜ್ಜೋರು ಬ್ಯಾಡ್ರಪ್ಪ ಅಂತ, ಇಲ್ರಪ್ಪ ಮಾಡಿದ್ರೆ ಚಲೋ ಆಕತಿ ಅಂತ ತಿಳ್ಕೊಂಡು 1938 ಇಸ್ವಿಯೊಳಗ ಮೊಟ್ಟ ಮೊದಲು ನರಗುಂದದೊಳಗ ರಂಗಭೂಮಿಯ ಸಜ್ಜಿಕೆಯನ್ನ ಮಾಡಿ, ಏನು ಈ ಸುತ್ತಲೂ ಹಳ್ಳಿಯ ಜನಗಳೆಲ್ಲ ಧಾವಿಸಿ ಬಂದ್ರು. ನಾಟಕ ಇವತ್ತಿನ ದಿನಮಾನದಲ್ಲಿ ಸಿನಿಮಾ ಮಾಡೋದು ಬಹಳ ಚಲೋ ಅದರಿ, ಅದು ನಾಟಕ ಮಾಡೋದು ಬಹಳ ಕಠಿಣ ಐತಿ. ಹಿಂದೆ ನಾಟಕ ಮಾಡ್ತಿದ್ದರಿ ಹಿಂದೆ. ಈಗ ನಮ್ಮಲ್ಲಿ ನಾಳೆ ಅಂದ ಕಲಾವಿದರು ಯಾವ್ದ್ರಿ?
ಸವತಿ ಮತ್ಸರ, ಅಜ್ಜರ್ ಎಷ್ಟು ಚಲೋ ಬರ್ದ ನೋಡಿ. ಸವತಿ ಮತ್ಸರ, ಅತ್ತೆಗೆ ಅವಲಕ್ಕಿ ಸರ, ಸೊಸೆಗೆ ಮುತ್ತಿನ ಸರ, ಇದ ನೋಡಿ ಊರ್ ಮಂದಿಗೆಲ್ಲ ಮತ್ಸರ ಅಂತ. ಅಜ್ಜರು ಎಷ್ಟು ಚಲೋ ಬರೀತಾರೆ ನೋಡ್ರಿ, ಸವತಿ ಮತ್ಸರ. ಅದಕ್ಕೆ ನಮ್ಮಲ್ಲಿ ಕನ್ನಡ ಪದಗಳು ಎಷ್ಟು ಚೆನ್ನಾಗಿದ್ದಾವೆ. ಹೀರೆಕಾಯಿ, ಬೆಂಡಿಕಾಯಿ, ಚೌಳಿಕಾಯಿ, ಬದನಿಕಾಯಿ, ಸೌತಿಕಾಯಿ, ಸೌತಿ. ಅದಕ್ಕೆ ಅಜ್ಜೋರು ಹೇಳೋ ಪದಗಳ್ರಿ. ನಾಟಕ ತೆಗೆದು ನೋಡಿ ಎಷ್ಟು ಚಂದ ಬರದಾರ ಅಜ್ಜೋರು. ಆ ಸವತಿ ಮತ್ಸರ ಈ ನಾಟಕವನ್ನ ಆಡಬಹುದ್ರಿ. ಈಗ ನಾಟಕ ಕಡಿಮೆ ಆಡೋದು, ಅದು ನಾಟಕ ಮಾಡೋರು ಬಹಳ ಅದರಷ್ಟ ಅಂತ. ಏನ್ರಿ ಅದು ಅಜ್ಜೋರ ಮಾತುಗಳು. ಸವತಿ ಮತ್ಸರ ಅನ್ನುವ ನಾಟಕ ನಾಳೆ ಅಂದ ಕಲಾವಿದರು ಆಡ್ತಾರಲ್ಲ, ನಿಜವಾಗಲೂ ಕಣ್ಣಿದ್ದವರೇ ಆಡೋದು ಬಹಳ ಕಠಿಣ ರೀ. ಆ ಕಣ್ಣು ಇಲ್ಲದವರು ಈ ರಂಗಭೂಮಿಯನ್ನ ಏರಿ ಆ ನಾಟಕ ಪ್ರದರ್ಶನ ಮಾಡುವ ತಾಕತ್ತು ಕೊಟ್ಟಿದ್ದು ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಪುಣ್ಯ ಭೂಮಿಯನ್ನು ನಾವೆಲ್ಲ ನೆನಪಿಟ್ಟುಕೊಂಡಿದ್ದೀವಲ್ಲ. ಹಾಗೆ ನರಗುಂದದೊಳಗ ಸಿದ್ದರಾಮೇಶ್ವರ ನಾಟಕ ಎಲ್ಲರಿಗೆ ಕತೆ ಗೊತ್ತು. ಮುಂದೆ ಹೋಗ್ಬಿಡೋಣ ಹಂಗೆ, ಮತ್ತೆ ಅದನ್ನ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ಆ ನಾಟಕ ಪ್ರದರ್ಶನ ಆದ್ರೆ 1ನೇ ದಿವಸನ ಎಷ್ಟು ಕಲೆಕ್ಷನ್ ಆತ್ರಿ. ಅವತ್ತಿನ ದಿನ 1938 ಇಸ್ವಿ ಒಳಗ 1500 ರೂಪಾಯಿ ಗಲ್ಲ ಆತಂತ್ರಿ. 1500. ಅಜ್ಜೋರಿಗೆ ಎಷ್ಟು ಖುಷಿ ಆತ್ರಿ. ಅಜ್ಜೋರ್ ಕರೆದ್ರಂತ, ಪುಟ್ಟಯ್ಯ ನಾನು ಗುರುಗಳು ಹೇಳ್ತಿದ್ರು ನೋಡಪ್ಪ, ಏನಂತ, ಇಲ್ಲ ಈತ ವರಕವಿ ಶಿವಕವಿ ತೇಜನಾಗ್ತಾನಪ್ಪ ಅಂತ ನನ್ನ ಗುರುಗಳು ಹೇಳಿದ ಮಾತು ಸತ್ಯ ಐತಪ್ಪ, ಸತ್ಯ ಐತೆ. ನೀನು ಬಹಳ ಚಲೋ ನಾಟಕವನ್ನ ಬರೆದಿದ್ಯಪ್ಪ, ಬಹಳ ಖುಷಿ ಆಯ್ತು ಅಂತ ತಿಳ್ಕೊಂಡು ಇಡೀ ನರಗುಂದ ಜನತೆ ಅಷ್ಟೇ ಅಲ್ಲ, ಆ ಪ್ರದರ್ಶನವನ್ನ ಮಾಡುವುದ್ರ ಜೊತೆಗೆ 15,000 ರೂಪಾಯಿ ಅಜ್ಜೋರಿಗೆ ಕಲೆಕ್ಷನ್ ಆತಂತ. ಆ ನಾಟಕ ಮುಗಿದ್ರೊಳಗೆ 15,000 ರೂಪಾಯಿ ಆದಾಗ ಅಜ್ಜೋರ್ ಸಾಲವೆಲ್ಲ ತೀರಿ ಬಿಡ್ತ್ರಿ. ಇಷ್ಟ ಆನಂದ ಆತ್ರಿ ಅಜ್ಜೋರ್ಗೆ. ಲಿಂಗ ಪೂಜೆಯೊಳಗೆ ಪಂಚಾಕ್ಷರಿ ಅಜ್ಜೋರು ತನ್ಮಯಗೊಂಡ್ಬಿಟ್ರು. ಖರೆ ಶಿಷ್ಯ ಗುರುವಿನ ಭಾರವನ್ನ ಇಳಿಸಬೇಕೇ ಹೊರತು ಗುರುವಿಗೆ ಭಾರ ಹಾಕಬಾರ್ದು. ಅದಕ್ಕೆ ಯಾವಾಗಲೂ ನಮ್ಮ ಗುರುಗಳು ಪುಣ್ಯ ಸ್ಮರಣೋತ್ಸವ ಬಂತು ಅಂದ್ರೆ ಅಜ್ಜೋರ ಆಶೀರ್ವಚನ ಅಂತ ಇರ್ತಿದ್ದಿಲ್ರಿ, ಆಭಾರ ಮನ್ನಣೆ ಅಂತ. ಆಭಾರ ಮನ್ನಣೆ. ಅಜ್ಜೋರ್ ಏನಂತಿದ್ರಿ, ನಾನೇನು ಆಶೀರ್ವಚನ ಮಾಡೋದ್ರಿಪ್ಪ, ಎಲ್ಲಾ ಜಗದ್ರುಳು ಬಂದಿರಿ, ಎಲ್ಲಾ ಗುರುಗಳು ಬಂದಿರಿ, ಈ ಪುಣ್ಯಾಶ್ರಮದ ಭಾರನ ನಿಮಗೆ ಹಾಕ್ತಿರ್ರಿ, ಇದ ನನ್ನ ಮನ್ನಣೆ ಅಂತಿದ್ರು ಅಜ್ಜೋರ್. ನಂದೇನೈತ್ರಪ್ಪ, ಕುಮಾರೇಶನ ಸಂಸ್ಥೆ ಇದು, ಈ ಭಾರ ನಿಮ್ಗ. ಹೀಗೆ ಪೂಜ್ಯ ಗುರುಗಳು ನಾಟಕವನ್ನ ಪ್ರದರ್ಶನ ಮಾಡ್ತಾ ನರಗುಂದದೊಳಗ ಎಲ್ಲರ ಪ್ರೀತಿಯನ್ನ ಗಳಿಸಿತು. ಮುಂದೆ ಈ ರಂಗಭೂಮಿ ಎಷ್ಟು ಚಲೋ ಕೆಲಸ ಮಾಡಿತಂದ್ರೆ, ನಳವಡಿ ಕೃಷ್ಣ ಶಾಸ್ತ್ರಿಗಳು ಬರೆದಂತ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಇದೇ ಪುಣ್ಯ ಭೂಮಿಯೊಳಗ ಅವತ್ತಿನ ದಿನಮಾನದಲ್ಲಿ ಬಸವರಾಜ ರಾಜಗುರುಗಳು, ಅರ್ಜುನ್ ಸಹ ನಾಕೋಡ್, ಪಂಚಾಕ್ಷರಿ ಸ್ವಾಮಿ ಮತ್ತಿಗಟ್ಟಿಯವರು ಆ ನಾಟಕದೊಳಗ ಪಾತ್ರವನ್ನ ಮಾಡಿ ಒಂದು ನಾಟಕ ರಂಗಭೂಮಿಯನ್ನು ಏರಿತು 375 ಪ್ರಯೋಗವನ್ನ ಆಡಿ ಇಡೀ ರಂಗಭೂಮಿಯೊಳಗ ದಾಖಲೆಯನ್ನ ಬರೆದು ಗದಗ ನಗರದೊಳಗ 36 ಎಕರೆ ಭೂಮಿಯನ್ನು ಹಿಡಿದದ್ದು ಯಾವುದಂದ್ರೆ ಅದು ಹೇಮರೆಡ್ಡಿ ಮಲ್ಲಮ್ಮನ ನಾಟಕವನ್ನ ಆಡಿ ಅನ್ನೋದು ನಾವೆಲ್ಲ ನೆನಪು. ಇವತ್ತಿಗೂ ಸಹಿತ ಕನ್ನಡ ನಾಡಿನೊಳಗ ಎಷ್ಟೋ ಗುಬ್ಬಿ ವೀರಣ್ಣರು ನಾಟಕ ಕಂಪನಿಯು ಸಹಿತ ನಾಡಿನೊಳಗೆ ಬಹಳ ಪ್ರಸಿದ್ಧಿ. ಬೆಳಗಾವಿ ಜಿಲ್ಲಾದೊಳಗೆ ಶಿವಮೂರ್ತಿ ಸ್ವಾಮಿಗಳು ಅಂತ ಅವರು ನಾಟಕದೊಳಗೆ ಬಹಳ ಪ್ರಸಿದ್ಧಿ. ಅದರ ಜೊತೆಗೇನೆ ಎಲ್ಲ ನಾಟಕಗಳು ಒಂದು ವಿಶೇಷತೆ ಇರಬಹುದ್ರಿ. ಆದ್ರೆ ನಮ್ಮ ಗುರುಗಳ ನಾಟಕ ಕಂಪನಿ ಅಂದ್ರ ಪುರುಷರೇ ಸ್ತ್ರೀ ಪಾತ್ರ ಮಾಡ್ಬೇಕು. ನಾವೆಲ್ಲ ಕೇಳ್ತೀವಲ್ರಿ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಾಟಕ ನೋಡಾಕ ಬಂದು ಕುಂತ್ಕೊಂಡು ಅವರು ವಯ್ಯಾರ, ಅವರ ನಟನೆ, ಅವರ ಹಾವ, ಅವರ ಭಾವ, ಅವರ ಕಲೆಯನ್ನ ನೋಡಿ ಆನಂತರ ಹೋಗಿ ತಂಗಿ ನಿಂದ ಯಾವೂರು ಅಂದ್ರಂತ. ಅವ್ರು ಯಾರಿ? ಮೇರು ನಟ, ಪದ್ಮಭೂಷಣ, ಕರ್ನಾಟಕದ ರತ್ನ ಡಾಕ್ಟರ್ ರಾಜ್ಕುಮಾರ್. ಅವಾಗ ಅವರು ನಟರಂದ್ರಂತೆ, ನಮ್ಮ ಕಂಪನಿಯವ್ರು ಅಂದ್ರಂತ, ನಾವು ತಂಗ್ಯಾರಲ್ರಿ ನಿಮ್ ತಮ್ಮರಂದ್ರಂತ. ಅವ್ರು ನಾವು ತಂಗ್ಯಾರಲ್ರಿ ನಿಮ್ ತಮ್ಮರು ಅಂದ್ರೆ ಅಜ್ಜೋರು. ನಾವು ಸ್ವಲ್ಪ ಇಲ್ಲೊಂದು ಕಲ್ಪನೆ ಮಾಡಿಕೊಳ್ಳೋಣ್ರಿ. ಅಜ್ಜೋರು ನಾಟಕವನ್ನು ಬರೆದಾರಲ್ಲ, ಸರಿ ಸುಮಾರು 23 ನಾಟಕ ಬರೆದಾರೆ. ಅಲ್ಲಿ ಅಂಕ, ಅಲ್ಲಿ ಪ್ರವೇಶ, ಅಲ್ಲಿ ಕಾಡು, ಅಲ್ಲಿ ಜಂಗಲ್ಲು, ಅದು ಅರಮನೆ, ಅದು ಹ್ಯಾಂಗ್ ಅಜ್ಜೋರು ಅದನ್ನ ಕಲ್ಪನೆ ಮಾಡಿ ಜೋಡಿಸ್ತಿದ್ರು. ಅದನ್ನ ನೋಡಿದಂತ
ಎಷ್ಟೆಷ್ಟೋ ಮೇರು ಮೇರು ನಾಟಕ ರಂಗಭೂಮಿಯ ಕಲಾವಿದರು ದಿಗ್ಭ್ರಾಂತರಾಗ್ತಿದ್ರು. ಕಣ್ಣಿಲ್ಲದ ಕವಿಗಳು ಇಟ್ಟು ಚಂದ ನಾಟಕ ಬರೀತಾರಂದ್ರ ನಿಜವಾಗಲೂ ಇದು ಗಾನಯೋಗಿ ಪಂಚಾಕ್ಷರನ ಮತ್ತು ಕುಮಾರೇಶನ ಕೃಪಾ ಅಂತ ತಿಳ್ಕೊಂಡು ಎಲ್ಲರೂ ಹರ್ಷವನ್ನು ವ್ಯಕ್ತಪಡಿಸಿದ್ರಲ್ಲ. ಹೀಗೆ ಅಜ್ಜೋರ ಕಂಪನಿ ನರಗುಂದದೊಳಗ ಜೇಬೇರಿನ ಬಾರಿಸ್ತಾ ಇರಬೇಕಾದರೆ ಮುಂದೆ ಅಜ್ಜೋರು ಆ ನರಗುಂದವನ್ನ ಬಿಟ್ಟು ನೇರವಾಗಿ ಹೊಳೆಯಾಲೂರಿಗೆ ಬರ್ತಾರೆ. ಹೊಳೆಯಾಲೂರೊಳಗೆ ಕ್ಯಾಂಪ್. ಆ ಹೊಳೆಯಾಲೂರೊಳಗೆ ಕ್ಯಾಂಪ್ ನಡೆದಾಗ ದೇವಗಿರಿಯಿಂದ ಪುಟ್ಟರಾಜ ಅಜ್ಜೋರನ್ನ ಹೊತ್ತು ಹೆತ್ತು ಸಾಕಿ ಸಲಹಿದ ಸಿದ್ದಮ್ಮ ತಾಯಿ ಬಂದವಾಗ ಮಗ ಚಂದ ಬೆಳೆದು ಚೆಲುವಿನ ಭರಣಿಯಾಗಿ ಹಾಲ್ಗಲ್ಲದಂತೆ ಹೊಳೆಯುವಂತ ಕೆಂಪನೆಯ ಮುಖ. ಮಗನ ಕರ್ಕೊಂಡು ಹೋಗಿ ಮದುವೆ ಮಾಡಿದ್ರಾತು ಅಂತ ತಿಳ್ಕೊಂಡು ಬಂದು ಸಿದ್ದಮ್ಮ ತಾಯಿ. ಅಜ್ಜೋರು ಕುಂತಿದ್ರು, ಪಂಚಾಕ್ಷರಿ ಅಜ್ಜೋರು. ಅಪೋರೆ ಪುಟ್ಟಯ್ಯನವ್ರ ತಾಯಿ ಬಂದಿದ್ದಾಡ್ರಿಪ್ಪ ದೇವಗಿರಿಯಿಂದ, ಚಂದ್ರಶೇಖರಯ್ಯನವ್ರ ತಂಗಿರಿಪ್ಪ. ಒಳಗೆ ಬಂದ್ರು. ಭಾರವ ಆರಾಮದಿನ್ರಿಪ್ಪ ತಮ್ಮ ಕೃಪೆಯಿಂದ. ಬಂದಿದ್ದ ಕಾರಣ ಏನಿಲ್ರಪ್ಪ, ನನ್ನ ಮಗ ಬೆಳೆದು ದೊಡ್ಡವಾಗ್ಯಾನ, ಕರ್ಕೊಂಡು ಹೋಗಿ ಮದ್ವಿ ಮಾಡಿ ಒಂದು 4-6 ಮೊಮ್ಮಕ್ಕಳನ್ನ ಕಂಡ್ರ ಆನಂದ ಆದೀತು ಅಂತ ಕರ್ಕೊಂಡು ಹೋಗಕ್ ಬಂದಿ. ಅಜ್ಜೋರಂದು ಬಂದಿದ್ ಚುಲೋ ಆತು ನೋಡ್ರಿ, ಅಜ್ಜೋರ್ ಮಾತು ಬಂದಿದ್ ಚುಲೋ ಆತು. ನಿನ್ನ ಮಗ್ಗ ಈ ಸಂಗೀತ ಈ ಸಾಹಿತ್ಯ ಏನ್ರಿ 19 ವಿದ್ಯೆ 23 ಗುರುಗಳಿಂದ ನಾವು ಕಲಿಸಿನಿ ಅಂದ್ರ ಅಜ್ಜೋರ್. ಅದಕ್ಕೆ ನಾನು 5,000 ರೂಪಾಯಿ ಖರ್ಚು ಮಾಡಿನವ, 5,000 ರೂಪಾಯಿ ಕೊಟ್ಟು ಕರ್ಕೊಂಡು ಹೋಗಂದ್ರ ಅಜ್ಜೋರ್. ಸಿದ್ದಮ್ಮ ತಾಯಿ ಅಂದ್ಲು, ನಾ ಎಲ್ಲಿ ಕೊಳ್ಳೆವ ಅಂದ್ರು. ನೀ ಎಲ್ಲಿ ಕೊಡ್ಲಿಲ್ಲ ಅಂದ್ರೆ ನಾ ಎಲ್ಲಿ ಕೊಳ್ಳೆವ ಇವನ ಅಂದ್ರ ಅಜ್ಜೋರ್. ಹತ್ತಿರವಾದ ಯಪ್ಪ, ನೀನು ಕೊಟ್ರೆ ಈ ಮಗನ ಕಡೆಯಿಂದ 2 ಬಿಸಿ ರೊಟ್ಟಿ ಉಣ್ತೀನಿ. ಯವ್ವಾ ಸಿದ್ದಮ್ಮ ತಾಯಿ, ಇವನ ಕರ್ಕೊಂಡು ಹೋಗಿ ನೀ ಒಬ್ಬಾಕಿ ರೊಟ್ಟಿ ತಿನ್ನೋದಕ್ಕಿಂತ ಯವ್ವ ನೀ ಇಲ್ಲಿ ಬಿಟ್ಟಿ ಅಂದ್ರ ಲಕ್ಷಾಂತರ ಮಂದಿಗೆ ಈತ ಅನ್ನ ಕೊಡ್ತಾನವ, ವಿದ್ಯೆ ಕೊಡ್ತಾನ. ತಾಯಿ ನಿನ್ನ ಹಡದು ಒಡಲು ನನಗೆ ಗೊತ್ತಾಗ್ತದೆ. ಈ ಜಗತ್ತಿನೊಳಗ ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲಹಿ ರಕ್ತ ಬಸಿದು ನೀನು ಜನ್ಮ ಕೊಟ್ಟಿ ಅಂತ ನನಗೆ ಗೊತ್ತೈತ್ ತಾಯಿ. ಆದರೆ ನೀನು ಈ ಒಬ್ಬ ಮಗನಿಗೆ ನೀ ತಾಯಿಯಾಗಿದೆಯವ, ಆದರೆ ನಾನೂ ನಿನ್ನ ಮಗನಾಗಿ ಕೇಳ್ತೀನಿಯವ, ನೀನು ಇವನಿಗೆ ಕೈ ಬಿಟ್ಟು ಹೋಗಿಬಿಡವ. ಇಲ್ರಿ ಅಜಾರ, ನಾನು ಕರ್ಕೊಂಡು ಹೋಗಕ್ಕೆ ಅಂದ್ರಿ ಹೆಣ್ಮಕ್ಳು. ಹಂಗಂದ್ರ ಅವನ ಕೇಳವ, ಬಂದ್ರು ಕರ್ಕೊಂಡು ಹೋಗಂದ್ರು ಅಜ್ಜೋರು. ಅಜ್ಜೋರು ಕುಂತಿದ್ರು. ಅಪ್ಪ ಪುಟ್ಟಯ್ಯ ಹೇಳುವ ಅಂದ್ರ ಅಜ್ಜೋರು. ಮತ್ತೆ ಮನೆಗೆ ಹೋಗೋನ್ ನಡಿ, ಊರಿಗೆ ಹೋಗೋನ್ ನಡಿ. ಅಜ್ಜೋರಂತಾರ, ಯವ್ವ ನಾನು ಗುರುಗಳ ಸನ್ನಿಧಾನ ಬಿಟ್ಟು ನಾ ಎಲ್ಲಿ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಅವನ ನುಡಿಯೇ ವೇದವಾಣಿ, ಅವನ ನಡೆ ಮಂತ್ರ ಪುರುಷ. ತಾಯಿ, ಆ ಗುರುವನ್ನ ಬಿಟ್ಟು ನಾನು ಎಂದೂ ಸಹಿತ ಬರೋದಿಲ್ಲ. ಇನ್ನೊಬ್ಬ ಮತ್ತೊಬ್ಬ ದೇವರೆಂದು, ಇನ್ನೊಬ್ಬ ಮತ್ತೊಬ್ಬ ದೇವರೆಂದು, ಇನ್ನೊಬ್ಬ ಮತ್ತೊಬ್ಬ ಗುರು ಎಂದು ಹೋಗುವವ ಶಿಷ್ಯನಲ್ಲ, ಭಕ್ತನಲ್ಲ. ಅಜ್ಜೋರು ಹೇಳೋ ಮಾತೆ. ಹಚ್ಚಗೆ ಕಂಡಲ್ಲಿ ಮೈದು ಬೆಚ್ಚಗೆ ಮಲಗುವುದು ಪಸುವೃತ್ತಿ. ಅಜ್ಜೋರ್ ಸಾಹಿತ್ಯ ಹಂಗೈತ್ ನೋಡ್ರಿ. ಅಲ್ಲಿ ಆಡಂಬರದ ಗುರುಗಳದಾರ ಅಂತ ತಿಳ್ಕೊಂಡು ಅಲ್ಲಿ ಹೋಗೋದ್ರಿ, ಆ ದೇವರು ಬಹಳ ಚಲೋ ಆಶೀರ್ವಾದ ಮಾಡ್ತಾನಂತ ಅಲ್ಲಿ ಹೋಗೋದು, ಇದು ಪಸುವೃತ್ತಿ ಐತೆವಾ. ಆದ್ರ ನನಗೆ ಗುರು ತಂದೆ, ಗುರು ತಾಯಿ ಪಂಚಾಕ್ಷರೀಶ್ವರನ ನನಗೆ ಬಂಧು ಬಳಗಮ್ಮ, ನಾನು ಗುರುನಾಥನ ಸನ್ನಿಧಿಯನ್ನು ಬಿಟ್ಟು ಯಾವ ಕಾಲಕ್ಕೂ ಸಹಿತ ಬರೋದಿಲ್ಲ ಅನ್ನುವ ದೃಢ ನಿರ್ಧಾರವನ್ನು ಹೇಳಿದರು. ಸಿದ್ದಮ್ಮ ತಾಯಿ ಬಂದ ದಾರಿಗೆ ಸುಂಕವಿಲ್ಲವಂತೆ. ಅನಂತರ ಇತಿಹಾಸದೊಳಗೆ ನಾವೆಲ್ಲ ಕೇಳ್ತೇವೆ, ಸಿದ್ದಮ್ಮ ತಾಯಿಯವರು ಅದೇ ಹೊಳೆಯಾಲೂರೊಳಗೆ ಲಿಂಗೈಕ್ಯರಾದರು ಅನ್ನೋದು ಇತಿಹಾಸ ಇದೆ. ಅಲ್ಲೇ ಅಮ್ಮೋರು ಲಿಂಗೈಕ್ಯರಾದರು. ಆನಂತರ ಅಜ್ಜೋರು ಪುಟ್ಟರಾಜ ಅಜ್ಜೋರಿಗೆ ಸರ್ವವಿದ್ಯೆಯನ್ನು ಸಹಿತ ಕಲಿಸುವುದ್ರ ಜೊತೆಗೇನೆ ಈ ನಾಡನ್ನೆಲ್ಲ ಸುತ್ತಬೇಕು ಅಂತ ತಿಳ್ಕೊಂಡು ಅಜ್ಜೋರು ಸಂಚಾರವನ್ನ ಮಾಡ್ತಾ 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 ಈ ಕನ್ನಡ ನಾಡಿನೊಳಗ ಅಖಂಡ ಭಾರತ ದೇಶವನ್ನ ಸುತ್ತಬೇಕು, ಧರ್ಮ ಪ್ರಜ್ಞೆಯನ್ನ, ದೇಶಾಭಿಮಾನವನ್ನ, ನಾಡಾಭಿಮಾನವನ್ನ ಸರ್ವರಿಗೂ ಕಲಿಸಬೇಕನ್ನುವ ಸಂಕಲ್ಪವನ್ನ ಅಜ್ಜೋರು ತೊಡುತ್ತಾರೆ.
ಅಜ್ಜೋರ ಪ್ರತಿಯೊಂದು ಕಷ್ಟಗಳನ್ನು ನಾವು ನೆನಪಿಸಿಕೊಂಡು ಹೊಳೆಯಾಲೂರೊಳಗೆ ಇರಬೇಕಾದ್ರೆ ಕೊಪ್ಪಳಕ್ಕೆ ನಾಟಕ ಕಂಪನಿ ಬಂತ್ರಿ ಅಜ್ಜ. ಕೊಪ್ಪಳದ ಆ ಕೊಪ್ಪಳದೊಳಗ ನಾಟಕವನ್ನ ಪ್ರದರ್ಶನ ಮಾಡಬೇಕು. ಸ್ವತಃ ಪಂಚಾಕ್ಷರಜ್ಜೋರು ತಬಲಾ ಕುಂದಿರ್ತಾರ, ಪುಟ್ಟರಾಜಜ್ಜೋರು ಹಾರ್ಮೋನಿಯಂ ಕುಂದಿರ್ತಾರ. ಜನಗಳಂದ್ರು ಯಪ್ಪ ನಾಟಕ ಆರಂಭಗೊಳ್ಳೋದಕ್ಕಿಂತ ಪೂರ್ವದೊಳಗ ಗುರು ಶಿಷ್ಯರ ಜುಗುಲು ಬಂದಿಯಪ್ಪ, ನಾವು ಹಾರ್ಮೋನಿಯಂ ವಾದನ ಕೇಳಬೇಕು. ಅಜ್ಜೋರ್ ಪುರಿಯಾ ದನಶ್ರೀ ರಾಗವನ್ನ ನುಡ್ಸಾಕತ್ತಿದ್ರು. ಅದು ಏನು ನುಡ್ಸಾಕತ್ತಿದ್ರು ಅಂದ್ರೆ, ನಾಟಕ ನೋಡಾಕ ಬಂದವರು ನಾವು ನಾಟಕ ನೋಡೋದು ಬ್ಯಾಡ್ರಿಪ್ಪ, ಪುಟ್ಟರಾಜಪ್ಪವ್ರ ಹಾರ್ಮೋನಿಯಂ ಕೇಳೋಣ, ಪಂಚಾಕ್ಷರಜ್ಜೋರ್ ತಬಲಾ ವಾದವನ್ನೇ ಕೇಳೋಣ ಅಂತ ತಿಳ್ಕೊಂಡು 5-10 ನಿಮಿಷ ಆಗಲಿಲ್ರಿ, 2 ತಾಸು ಪುಟ್ಟರಾಜಜ್ಜೋರ ಹಾರ್ಮೋನಿಯಂ ನುಡಿಸ್ಬಿಟ್ರೆ ಇಡೀ ಜನವೇ ಬೆಕ್ಕಸ ಬೆರಗಾಗಿ ಹೋಗ್ಬಿಟ್ರು. ಅವರು ಸರಸ್ವತಿಯ ಮಾನಸ ಪುತ್ರರು. ಭೂಮಿ ಮೇಲೆ ಬಂದು ಕಲಿತಿದ್ದೆಟ್ಟು ಮೊದಲ ಹುಟ್ಟೋಕಿಂತ ಮೊದಲ ಕಲಿತು ಬಂದವರು ಅವರು. ಕುಮಾರಜ್ಜೋರು ಏನ್ ಹೇಳ್ಯಾರ ಪುಟ್ಟರಾಜಜ್ಜೋರಿಗೆ ಅಂದ್ರ, ಸರಸ್ವತಿ ಹೆಣ್ಣು ಅಂತ ಹೇಳ್ಯಾರ, ಆದ್ರೆ ಪುಟ್ಟಯ್ಯ ನೀ ಹುಟ್ಟಿ ಸರಸ್ವತಿ ಗಂಡಾಗೈತೆ ನೋಡಪ್ಪ ಅಂತ ಹೇಳಿದ್ರಂತ ಕುಮಾರಜ್ಜ. ಸರಸ್ವತಿ ನೀನು ವರಕವಿಯೂ ಹೌದು ಶಿವಕವಿಯೂ ಹೌದು, ಎರಡೂ ಹೇಳ್ಯಾರ ಅಜ್ಜೋರು. ವರಕವಿ ಆಗಿಂದಾಗಿನ ರಚನೆ ಮಾಡೋದು, ಶಿವಕವಿ ನೋಡಿ. ಬೆಳಗಿನ ಜಾವ ಸುಪ್ರಭಾತ ನಾವು ಕೇಳ್ತೀವಲ್ಲ, ನಿಮಗೆ ಸುಪ್ರಭಾತ ವಿದುವೆ ಪಂಚಾಕ್ಷರ ಸದ್ಗುರು ಕೇಳ್ತೀವಿ. ಅಜ್ಜೋರು ರಾತ್ರಿ 10 ಗಂಟೆಗೆ ಅದನ್ನ ಲಿಂಗ ಪೂಜೆ ಮುಗಿಸ್ಕೊಂಡು ತಯಾರು ಮಾಡಿ ಬೆಳಗಿನ ಜಾವ 3:45 ಪಂಚಮ ಸ್ವರದಲ್ಲಿ ಇಂಚರದ ಗಾಯನ ಮಾಡಿದ ಪಂಚಾಕ್ಷರಜ್ಜೋರಿಗೆ 5 ರಾಗಗಳನ್ನು ಸಂಯೋಜನೆಯನ್ನು ಮಾಡಿ ಸುಪ್ರಭಾತವನ್ನು ರಚನೆ ಮಾಡಿದವರು ಯಾರಂದ್ರೆ ಅದು ಗದಗಿನ ಪುಟ್ಟರಾಜಜ್ಜೋರನ್ನು ನಾವು ನೆನಪಿಟ್ಕೊಳ್ಬೇಕು ನೋಡಿ. ಆಗಿಂದಾಗನೇ ಅದು ತಯಾರಾಗೋದ್ರಿ. ಇಂಥ ಒಂದು ತಾಕತ್ತು ಅದು ಕುಮಾರೇಶ ಪಂಚಾಕ್ಷರಜ್ಜೋರು ಪುಟ್ಟರಾಜಜ್ಜೋರು ಕೊಟ್ಟಿದ್ರು. ಆ ಪ್ರೇಮ, ಆ ಗುರು ಶಿಷ್ಯರ ಸಂಬಂಧವನ್ನ ನಾಡಿನ ತುಂಬೆಲ್ಲ ಹಿಂಗ ಬೆಳಗ್ತಾ ಇರಬೇಕಾದ್ರೆ ಏನಂತಾರ ಕವಿಗಳು ಕೇಳು. ತ್ರಿಭಾಷವರ ಕವಿ ವಿಶ್ವ ಬೆಳಗಿತು, ಆನಂದದ ಕಡಲು ತುಂಬಿ ಸಂತೋಷವೊಕ್ಕಿತು. ಓ ಗುರುವೆ ಪ್ರಭು ಪುಟ್ಟರಾಜ, ಓ ಗುರುವೆ ಪ್ರಭು ಪುಟ್ಟರಾಜ, ನಮ್ಮನ್ನು ಹೊರತೋ ಕವಿಕೋಟಿ ತೇಜ, ನಮ್ಮನ್ನು ಹೊರತೋ ಕವಿಕೋಟಿ ತೇಜ. ವಂದನೆ ಅಭಿನಂದನೆ, ವಂದನೆ ಅಭಿನಂದನೆ, ಓ ಗುರು ಪ್ರಭು ಪುಟ್ಟರಾಜ, ಓ ಗುರುವೆ ಪ್ರಭು ಪುಟ್ಟರಾಜ. ಕಣ್ಣು ಕಾಣದಿದ್ದರು ಹೃದಯ ವಿಶ್ವ ಕಂಡಿತು, ಕಾಣದ ಕೈಲಾಸ ಕೈಯಲ್ಲಿ ದೊರಕಿತು. ಕಣ್ಣು ಕಾಣದಿದ್ದರು ಹೃದಯ ವಿಶ್ವ ಕಂಡಿತು, ಕಾಣದ ಕೈಲಾಸ ಕೈಯಲ್ಲಿ ದೊರಕಿತು. ನಿನ್ನ ಪಾದ ಕಂಡು ಹೃದಯ ಹಾಡಿ ನಲಿಯಿತು, ನಿನ್ನ ಪಾದ ಕಂಡು ಹೃದಯ ಹಾಡಿ ನಲಿಯಿತು. ನಿನ್ನ ಕೃಪೆ ಸೌಭಾಗ್ಯ ಹೊಸ ಬೆಳಕು ನೀಡಿತು, ನಿನ್ನ ಕೃಪೆ ಸೌಭಾಗ್ಯ ಹೊಸ ಬೆಳಕು ನೀಡಿತು. ಓ ಗುರುವೆ, ಓ ಗುರುವೆ ಪ್ರಭು ಪುಟ್ಟರಾಜ ರಾಜ, ಓ ಗುರುವೆ ಪ್ರಭು ಪುಟ್ಟರಾಜ. ನಿನ್ನ
ಕರುಣೆ ಕಿರಣದಿ ನನ್ನ ಮನವು ಅರಳಿತು, ಭಕ್ತಿಯ ಮಕರಂದ ಸೂಸಿ ನಿನ್ನ ಪಾದ ಸೇರಿತು. ನಿನ್ನ ಕರುಣೆ ಕಿರಣದಿ ನನ್ನ ಮನವು ಅರಳಿತು, ಭಕ್ತಿಯ ಮಕರಂದ ಸೂಸಿ ನಿನ್ನ ಪಾದ ಸೇರಿತು. ಈ ಭಾಷವರ ಕವಿ ಕೀರ್ತಿ ವಿಶ್ವ ಬೆಳಗಿತು, ಈ ಭಾಷವರ ಕವಿ ಕೀರ್ತಿ ವಿಶ್ವ ಬೆಳಗಿತು. ಆನಂದದ ಕಡಲು ತುಂಬಿ ಸಂತೋಷ ಉಕ್ಕಿತು, ಆನಂದದ ಕಡಲು ತುಂಬಿ ಸಂತೋಷವಾಯಿತು. ಓ ಗುರುವೆ, ಓ ಗುರುವೆ ಪ್ರಭು ಪುಟ್ಟರ. ನೀನೊಲಿದು ಪಾದ ಬಿಟ್ಟ ನೆಲವೇ ಸುಕ್ಷೇತ್ರ, ನಿನ್ನ ಪಾದ ಜಲವೇ ತೀರ್ಥ, ನೀನೆ ಜಗದ ಸೂತ್ರ. ನೀನೊಲಿದು ಪಾದ ಬಿಟ್ಟ ನೆಲವೇ ಸುಕ್ಷೇತ್ರ, ನಿನ್ನ ಪಾದ ಜಲವೇ ತೀರ್ಥ, ನೀನೆ ಜಗದ ಸೂತ್ರ. ಸಂಗೀತ ಸರ್ವತ್ರ ಮಾಡುವೆ ನಿನ್ನ ಸ್ತೋತ್ರ. ಸಂಗೀತ ಸರ್ವಜ್ಞ ಮಾಡುವೆ ನಿನ್ನ ಸ್ತೋತ್ರ, ಸಂಗೀತ ಸರ್ವಜ್ಞ ಮಾಡುವೆ ನಿನ್ನ ಸ್ತೋತ್ರ. ಅಂತುರೇಶ ನಿನ್ನ ಕಣ್ಣು ಧನ್ಯವಾಯ್ತು ನೇತ್ರ, ಅಂತುರೇಶ ನಿನ್ನ ಕಣ್ಣು ಧನ್ಯವಾಯ್ತು ನೇತ್ರ. ಓ ಗುರುವೆ, ಓ ಗುರುವೆ ಪ್ರಭು ಪುಟ್ಟ ರಾಜ, ನಮ್ಮನ್ನು ಹೊರತು ಕವಿಕೋಟಿ ವಂದನೆ ಅಭಿನಂದನೆ, ವಂದನೆ ಅಭಿನಂದನೆ, ವಂದನೆ ಅಭಿನಂದನೆ. ಪೂಜ್ಯ ಪುಟ್ಟರಾಜ ಗುರುಗಳು ನಾಟಕವನ್ನ ರಚನೆ ಮಾಡೋದ್ರೊಳಗ ಧೀಮಂತರು ಅನ್ನೋದು ಕಂದಗಲ್ ಹನುಮಂತರಾಯರಿಗೆ, ಹಂದಿಗನೂರು ಸಿದ್ದರಾಮಪ್ಪನವರು ಅವರೆಂತ ನಟರು ಅಂದ್ರೆ ರಂಗಭೂಮಿಗೆ ಅವರು ಬಂದು ಬಿಟ್ರೆ ಆ ಸ್ಟೇಜ್ ಗಡಗಡಗಡ ನಡುಗಬೇಕು. ಹಂದಿಗನೂರು ಸಿದ್ದರಾಮಪ್ಪನವರಿಗೆ ಸ್ಟೇಜ್ ಟೈಗರ್ ಅಂತಿದ್ರಂತವ್ರಿಗೆ. ಅಂತ ನಾಟಕ, ಅಂತ ಒಬ್ಬ ಮೇನ್ ಬಹಳ ದೊಡ್ಡ ನಾಟಕ ಕಲಾವಿದರೆಲ್ಲ ಅಜ್ಜೋರನ್ನ ಬಹಳ ಪ್ರೀತಿಸಿದ್ರು. ಹೊಳೆಯಾಲೂರೊಳಗ ಕ್ಯಾಂಪ್ ಇರಬೇಕಾದ್ರೆ ಹೊಂಬಳದ ಜನ ಅಜ್ಜೋರ್ ಬಳಿ ಬಂದ್ರು. ಯಪ್ಪ, ನಮ್ಮ ಊರೊಳಗ ನಾಟಕ ಪ್ರದರ್ಶನ ಮಾಡ್ಬೇಕಂತ ಮಾಡೀವ್ರಿ, ಹಿಂಗ್ ಪೂಜೆ ಮಾಡ್ಬೇಕು, ಮಳೆ ರಪರಪ್ಪ ಬರ್ಬೇಕ್ರಿಪ್ಪ, ಹಿಂಗ್ ಪೂಜೆ ಮಾಡ್ಬೇಕು, ಮಳೆ ರಪರಪ್ಪ, ಸ್ವಲ್ಪ ತಾವು ಆಶೀರ್ವಾದ ಮಾಡ್ರಿಪ್ಪ. ಅಜ್ಜೋರು ನಾಟಕ ಅಂದ್ರೆ ಬಹಳ ಪ್ರೇಮ. ಪೂಜ್ಯ ಗುರುಗಳಿಗೆ ಸಹಿತ ನಾಟಕ ಬಹಳ ಪ್ರೇಮ ರೀ ಪುಟ್ಟರಾಜ ಅಜ್ಜೋರು. ಎಲ್ಲರ ನಾಟಕ ಪ್ರದರ್ಶನ ನಡೆದಿತ್ತು ಅಂದ್ರೆ ದಾರ್ಯಾಗ ಹೊಂಟಾಗ ಗಾಡಿ ನಿಲ್ಲಿಸಿ ಅವ್ರಿಗೆ ತಮ್ಮ ಕಿಶೆದಾಗ ಎಟ್ಟು ಬರ್ತವ್ರಿ ಅಟ್ಟೆಲ್ಲ ರೊಕ್ಕ ಆಶೀರ್ವಾದ ಮಾಡ್ಬಿಡ. ಪುಣ್ಯ ಸ್ಮರಣೋತ್ಸವ ಬಂತಂದ್ರೆ ಗುರುಗುಳದ್ರಿ ಹಿಂಗ ಅಜ್ಜೋರ್ದು ಭಾವಚಿತ್ರದ ಪೂಜೆ ಆಗ್ಬೇಕು, ಮಂಗಳಾರತಿ ಆಗ್ಬೇಕು. ಗುರುಗಳು ಹಿಂಗ್ ಮಠದಿಂದ ಹಿಡ್ಕೊಂಡು ಎಲ್ಲ ಶಿಷ್ಯರ ಜೊತೆ ಬರ್ತಿದ್ರಿ. ಪಟಾಕಿ ಹಾರಿಸೋದು, ಬಣ್ಣ ಹಚ್ಚೋದು, ಮಿಂಚ್ ಹಚ್ಚೋದು ಅವಾಗ ಬಾಳ ಜೋರಿ. ಮತ್ ರೊಕ್ಕ ಕೊಡ್ರಿಪ್ಪ ಅವತ್ತಿನ ದಿವಸ ಏನ್ ಕೇಳಿದ್ರು ಅವತ್ತ ತಥಾಸ್ತು. ಇಡೀ ಕಿಶೆದನ್ ರೊಕ್ಕ ತಗೊಂಡು ಹಿಂಗ್ ಮಾಡಿ ಹಾಕಿಬಿಡ್ತದ. ತಗೊಳ್ರಿ, ಅವ್ರಿಗೆ ಎಷ್ಟು ಸಂಭ್ರಮ ಅಂದ್ರ ಆ ಗುರುಗಳು ಆ ನೆನವೇ ಬಹಳ ವಿಶೇಷ. ಯಾರು ಈ ಜಗತ್ತಿನೊಳಗ ಗುರುವನ್ನ ನೆನೆಸ್ಕೋಂತ ಇರ್ತಾರೆ, ನಕ್ಷತ್ರ
ನಕ್ಷತ್ರಕ್ಕಿಂತಲೂ ಸಹಿತ ಈ ನಾಡಿನೊಳಗೆ ಪಳ 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 ಹೊಳಿತಾರಂತ. ಅದಕ್ಕೆ ಗದಗಿನ ತೋಂಟದಾರಿ ಜಗದ್ಗುರುಗಳು ಏನಂದ್ರು, ಪುಟ್ಟರಾಜ ಗವಾಯಿಗಳವರು ನೆಲದ ಮೇಲನ ನಕ್ಷತ್ರ ಅಂದ್ರು. ಇದಕ್ಕೆ ಅಂದ್ರು. ಹಾಗೆ ಹೊಂಬಳ ಜನತೆ ಬಂದು ಅಜ್ಜೋರನ್ನ ಕೇಳ್ತಾರೆ, ಪಂಚಾಕ್ಷರಿ ಅಜ್ಜೋರನ್ನ, ಯಪ್ಪ ಮತ್ತೆ ನಾವು ನಾಟಕ ಆಡ್ಬೇಕಂತೀರಪ್ಪ, ಮಳಿ ಬರ್ತದೆ, ಹ್ಯಾಗ್ ಮಾಡ್ಬೇಕು? ಅಜ್ಜೋರಂದ್ರು, ಈಗ ಹೋಗ್ರಿ, ಇವತ್ತು ಕುಮಾರೇಶನ್ ದಯದಿಂದ ನಿಮ್ಮ ರಂಗಭೂಮಿ ಬಹಳ ಚಂದ ಆಗ್ತದ್ರಪ್ಪ, ನಾಟಕ ಬಹಳ ಚಲೋ ಆಡ್ತೀರಿ, ಹೋಗ್ರಿ ಅಂತ ತಿಳ್ಕೊಂಡು ಎರಡೂ ಕೈಗಳಿಂದ ಅಭಯ ಹಸ್ತವನ್ನು ನೀಡಿದರೆ ಅವತ್ತ ಹೊಂಬಳದೊಳಗ ನಾಟಕ ನಡೀತು, ಅದ್ಧೂರಿಯಾಗಿ ನಾಟಕ ನಡೀತು. ಅಜ್ಜೋರನ್ನ ಎಲ್ಲರೂ ಸಹಿತ ಕೊಂಡಾಡ್ತಾರೆ. ನಮ್ಮ ನಾಟಕ ಪ್ರದರ್ಶನಕ್ಕೆ ಕಾರಣ ಅಂದ್ರೆ ಅದು ಪಂಚಾಕ್ಷರಿ ಅಜ್ಜೋರು ಅಂತ ತಿಳ್ಕೊಂಡು ಅಜ್ಜೋರನ್ನ ನೆನೆಸ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಅಜ್ಜೋರು ಹೊಳೆಯಾಲೂರಿಂದ ನೇರವಾಗಿ ನಮ್ಮ ದೇಶದೊಳಗ ವಿದೇಶಿ ಬಟ್ಟೆಯ ಜೊತೆಗೆ ಸ್ವದೇಶಿ ಬಟ್ಟೆ ಅಭಿಯಾನ ನಡೆದಿತ್ತು. ಅದು ಹುಬ್ಬಳ್ಳಿಗೆ ಮಹಾತ್ಮ ಗಾಂಧೀಜಿ ಬಂದಿರ್ತಾರೆ, ಅತ್ತ ಸೊಲ್ಲಾಪುರದೊಳಗ ಧನಪಾಲ ಶೆಟ್ಟಿ, ಅದೆಲ್ಲ ನಾಳೆಗೆ ಅಜ್ಜೋರು ರೇಷ್ಮೆಯ ಬಟ್ಟೆಯನ್ನು ಬಿಟ್ಟು ನಾನು ಖಾದಿಯೇ ಸ್ವರ್ಗಕ್ಕೆ ಹಾದಿ ಅಂತ ತಿಳ್ಕೊಂಡು ಸೊಲ್ಲಾಪುರಕ್ಕೆ ಪ್ರಯಾಣವನ್ನ ಮಾಡಿ ಅಲ್ಲಿಂದ ಅಜ್ಜೋರು ಮತ್ತೆ ಮುಂದೆ ಹೇಗೆ ಬರ್ತಾರೆ ಅನ್ನೋದನ್ನ ಅವ್ರ ಎಲ್ಲ ಲೀಲೆಗಳನ್ನ ನಾವೆಲ್ಲ ಚಿಂತನವನ್ನು ಮಾಡೋಣ ಅಂತ ಹೇಳ್ತಾ, ಇವತ್ತಿಗೆ 26 ದಿನಗಳು ಪೂಜ್ಯ ಗುರುಗಳ ಲೀಲೆ, ಅವರ ಜೀವನ ನಾವೆಲ್ಲ ಕೇಳ್ತಾ ಬಂದೇವಿ. ನಾಳಿಂದ ವಿಶೇಷ ಕಾರ್ಯಕ್ರಮಗಳು, ಜಾತ್ರಾ ಮಹೋತ್ಸವ, ಪೂಜ್ಯ ಪಂಚಾಕ್ಷರ ಮಹಾಶಿವೋಗಿಗಳವರ 82ನೆಯ ಪುಣ್ಯಸ್ಮರಣೋತ್ಸವ, ಪೂಜ್ಯ ಗುರುಗಳ 16ನೆಯ ಪುಣ್ಯಸ್ಮರಣೋತ್ಸವದ ಆ ನೆನವು ನಾಳೆ ಬೆಳಗಿನ ಜಾವ 7 ಗಂಟೆಗೆ ಪೂಜ್ಯ ಗುರುಗಳು ಹಾಕಿಕೊಟ್ಟಂತ ಒಂದು ಪರಂಪರೆ, ನಿಜಗುಣ ಶಿವೋಗಿಗಳವರ ಒಂದು ಶಾಸ್ತ್ರ ಚಿಂತನ ಶಿವಾನುಭವ. ಅದಕ್ಕಿಂತ ಪೂರ್ವದೊಳಗ ಬೆಳಗಿನ ಜಾವ 4 ಗಂಟೆಗೆ ಕುಮಾರೇಶ್ವರ ವೈದಿಕ ಪಾಠಶಾಲೆ ನಮ್ಮ ಗದಗಿನಲ್ಲಿ ಇರತಕ್ಕಂಥ ಅವರು ವೇದೋಕ್ತವಾಗಿ ಪೂಜ್ಯ ಗುರುಗಳ ಗದ್ದುಗೆಗೆ ಮಹಾರುದ್ರಾಭಿಷೇಕ ಮುಗಿದ ನಂತರನೇ ಶಿವಾನುಭವ ಕಾರ್ಯಕ್ರಮ ಮುಗಿದ ಮೇಲೆ ದಾನಿಗಳು, ದಾಸೋಹಿಗಳು ಎಲ್ಲರಿಗೂ ಸಹಿತ ಮತ್ತೆ ಒಂದು ವೇದಿಕೆ ನಡೆದು ಆ ಎಲ್ಲ ಕಾರ್ಯಕ್ರಮ ನಡೀತದೆ. ಮತ್ತೆ ಸಂಜೆ 5 ಗಂಟೆಗೆ ಪೂಜ್ಯ ಪಂಚಾಕ್ಷರಜ್ಜೋರ ಮಹಾಪುರಾಣ ಮುಗಿದ ನಂತರನ ಕೀರ್ತನ ಸಮ್ಮೇಳನ ನಡೀತದೆ. ತಾವೆಲ್ಲರೂ ಆ ಕಾರ್ಯಕ್ರಮ ಭಾಗವಹಿಸಿ ಆನಂತರ ಧರ್ಮಸಭೆ ಮುಗಿದ ಮೇಲೆ ನಮ್ಮ ಅಂಧ ಕಲಾವಿದರು ಆಡುವಂತ ಸವತಿ ಮತ್ಸರ ಅನ್ನುವ ಸುಂದರವಾಗಿರುವಂತ ನಾಟಕ ಪ್ರದರ್ಶನಗೊಳ್ಳುತ್ತದೆ. ಸರ್ವರು ಆ ಕಾರ್ಯಕ್ರಮವನ್ನ ನೋಡಿ ಕೇಳಿ ಆನಂದಿಸಿ ಪೂಜ್ಯ ಗುರುಗಳ ಕೃಪೆಗೆ ತಾವೆಲ್ಲ ಪಾತ್ರ ಆಗಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ತಿಳಿಸಿ